ಅಗ 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 ನೋಡಲ್ಲಿ ನೀರ್ ನೋಡು ಮರ ಎಷ್ಟು ನೀರ್ ಅದಾವ ನೋಡಲ್ಲಿ. ನಿನ್ನೆ ಮಳೆ ಭಾರಿ ಆಗೈತಿ ನೋಡು ದೋಸ್ತ. ಅಲ್ಲಿ ನೋಡು ಕೃಷ್ಣಾ ನದಿ ತುಂಬಿ ಎರಿಯಾಕತ್ತೈತಿ. ಹೌದು ಹೌದು. ಅದು ಅಲ್ದ ಅಲ್ಲಿ ಮೀನಾ ಎಷ್ಟು ಚಂದ ಹಿಡಿಯಾಕತ್ತಾರ ನೋಡಪ್ಪ. ಬಾ 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 ಭಾರಿ ಅದ್ಭುತ. ಅಲ್ಲಿ ನೋಡು. ಹಾ ಅದ್ಭುತ. ಬಾ ಅಲ್ಲಿ ಮಂದಿ ನೋಡಾಕತ್ತಾರ ನೋಡಲಿ, ಎಲ್ಲಾರು ನೋಡಾಕತ್ತಾರ ನೋಡು. ಅದ್ಭುತ ರೀ ಅದ. ಏನ್ ಪ್ರಕೃತಿ, ಏನ್ ಸೌಂದರ್ಯ. ನೀರ್ ಎಷ್ಟ್ ಚಂದ ಹರಿಯಾಕತೈತಿ ನೋಡ್ರದು. ನೋಡ್ರಿ ಅಲೆಗಳೆಲ್ಲ ಎಷ್ಟ್ ಚಂದ ಬರಾಕತ್ತಾವ. ಜನ ಹೌ ಹಾರಿ ನೋಡಾಕತ್ತಾರ ನೋಡ್ರಿ. ಆಗ ಆಗ ಎಷ್ಟ್ ಚಂದ ಮೀನಿಗೆ ಬಲಿ ಹಾಕತ್ತ ನೋಡವ. ಅದ್ಭುತ ಅದ್ಭುತ ಐತಿ. ಹಕ್ಕಿಗಳೆಲ್ಲ ಹೆಂಗ ಹಾರಾಡಕತ್ತಾವು. ಭಾರಿ ಅಂದ್ರ ಭಾರಿಪ್ಪ. ಅಲ್ಲ ಯಾರು ಪರ್ಸ ಬಿಟ್ಟು ಹೋಗ್ಯಾರ ಇಲ್ಲಿ. ಯಾರ್ದೋ ಪರ್ಸ್ ಬಿದ್ದೈತಿ ನೋಡ್ರಿ ಇಲ್ಲಿ. ಪರ್ಸ ಭಾರಿ ಐತಾ ಪರ್ಸ್ ಇದ. ದೋಸ್ತ ಫೋಟೋ ನೋಡಿಲಿ. ಅಲ್ಲೋ ಫೋಟೋ ಐತಿ, ಇದ್ರೊಳಗ ಅಡ್ರೆಸ್ ಐತಿ. ಯಾರ್ದೈತಿ ನೋಡಿ ಕೊಟ್ಟು ಬಿಡುನು. ನಡಿ ಹೋಗು ನಡಿ. ಬ್ಯಾರೆದವ್ರ ವಸ್ತು ಒಟ್ಟೆ ಇಟ್ಕೊಳಕ್ ಹೋಗ್ಬಾರ್ದು ದೋಸ್ತ. ಏನಂತಿ? ಹೇಳು ಕರೆ. ಇಲ್ಲಿರೋರ್ದು ಯಾರ್ದೇ ಇರ್ಬೋದು. ಯಾರ್ದಿದು? ಪೇಂಟಿಂಗ್ ಎಲ್ಲ ಮುಗೀತು. ದೋಸ್ತ ಹೇಳ್ರಿ ಏನಾಯ್ತು? ನಮಸ್ಕಾರ ರೀ. ನಮಸ್ಕಾರ ಸರ್. ಏನ್ರಿ ನಿಮ್ದು? ನಮಸ್ಕಾರ ರೀ. ನಮಸ್ಕಾರ ರೀ. ಹೌದು ಹೌದು ಇವನ ಸರ್ ನಿಮ್ ಹೆಸರು ದರ್ಶನ್? ಹಲೋ ದರ್ಶನ್ ನಾನು ಜಗತ್ನಾಗ ಭಾಳ ಮಂದಿ ಇರ್ತಾರ. ನಾನೊಬ್ಬ ನಾನು ಹೋಗಯ್ಯ ಮುಂದೆ. ಹಾಗಲ್ಲ ಸರ್. ಸರ್ ಏನ್ರಿ ನಾ ಏನ್ ಕಾತರ ಮಾಡಿದೀನೇನ್ರಿ? ಹಂಗ್ಯಾಕ್ ಮಾತಾಡ್ತೀರಿ ನೀವು? ಹಂಗ್ಯಾಕ್ ಮಾತಾಡ್ತೀರಿ? ಮಾಡ್ಕೋಬೇಡಿ ಸರ್. ಕೇಳಿ ಸ್ವಲ್ಪ. ನೋಡಿ ಈ ಫೋಟೋದಲ್ಲಿರೋದು ನೀವೇನಾ ನೋಡಿ. ಯಾವ ಫೋಟೋ? ಹೋಗ್ರಿ. ನಮ್ಗೆ ಟೆನ್ಷನ್ ಭಾಳ ಐತಿ. ನಮ್ ತಿರ್ಗಿ ಹೋಗ್ಬೇಡ್ರಿ, ಹೋಗ್ರಿ. ಸರ್ ಇಲ್ಲಿ ನೋಡ್ರಿ. ಎಲ್ಲಿ ನೋಡ್ಬೇಕ್ರಿ? ಈ ಪ್ಯಾಕೆಟ್ ನಿಮ್ದ ರೀ. ಹೋಗ್ರಿ ನಿಮ್ದು ಹೋಗ್ರಿ. ಅದು ಪಾಕೆಟ್ ಅಂದಲ್ಲ ನಿಮ್ದು ಹೋಗ್ರಿ. ಮನೆ ತನಕ ಹೋಗ್ಬೇಡ್ರಿ. ನಮ್ದು ವರ್ಕ್ ಭಾಳ ಐತಿ ಮಾಡೋದು. ಹಲೋ ಸರ್ ಇಲ್ಲಿ ನೋಡ್ರಿ. ಎಲ್ಲಿ ನೋಡ್ಲಿ? ಈ ಪರ್ಸ್ ನಿಮ್ದ. ಮಾರಾಯ ಬೆಳಗ್ಗೆ ನೀನೇನಪ್ಪ ತಲೆದಿದ್ದಿ? ಇನ್ನೂ ಕೆಲಸ ಭಾಳ ಐತಿ ನಂದು. ಈ ಸ್ಪಾಟ್ ಪೇಂಟಿಂಗ್ ಮಾಡಿದೀನಿ. ನೆಕ್ಸ್ಟ್ ಈ ಸ್ಪಾಟ್ ಪೇಂಟಿಂಗ್ ಮಾಡ್ಬೇಕು. ಅರ್ಥ ಆಯ್ತಿಲ್ಲ? ನಾವು ನಿಮ್ ತಲೆ ತಿನ್ನಕ್ ಬಂದಿಲ್ಲ. ಮತ್ತೇನ್ ತಿನ್ನಕ್ ಬಂದ್ರಿ ನೀವು? ಹೋಗುವಾಗ ಪರ್ಸ್ ಸಿಕ್ತು. ಪರ್ಸ್ ನಲ್ಲಿ ಇರ್ತಕ್ಕಂತ ಫೋಟೋ. ಆ ಪರ್ಸ್ ನಂದಲ್ಲ. ಆ ಪರ್ಸ್ ತೆಗಿರೋ ಅಮೌಂಟ್ ನಂದಲ್ಲ. ಅರ್ಥ ಆಯ್ತಿಲ್ಲ? ತಗೊಂಡ್ ಹೋಗ್ರ ಮರ ನೀವು. ಸರಿ ಫೋಟೋ ನೋಡಪ್ಪ. ಮರ ಹೇಳೋ ಮರ ಇವ್ರಿಗೆ. ಸರ ಈ ಫೋಟೋ ನಿಮ್ ತರಾನೇ ಇದೆ ನೋಡ್ರಿ. ಹೇಳ್ರಿ ಏನ್ರಪ್ಪ? ಸರಿ ನೋಡಪ್ಪ ಇಲ್ಲಿ. ಒಂದ್ಸರಿ ಫೋಟೋ ನೋಡ್ರಿ. ಈ ಫೋಟೋದಲ್ಲಿರೋದು ನೀವೇ ತಾನೇ? ಇಲ್ಲಿ ನೋಡಿ ಒಂದ್ಸರಿ ನೋಡಿ. ನೀವೇನಾ? ಹೌದು ನಂದ ಫೋಟೋ ಇದ್ದು. ನಂದ ನಿಮ್ದೇ ಅಲ್ಲ? ಹೌದು ನಂದ. ನೋಡಿ ಸರ್ ತಗೊಳ್ಳಿ ಸರ್. ನೀವು ನೋಡ್ರಿ. ಹೋಗ್ರಿ ಕೆಲಸ ನಾನು ಭಾಳ ಅದಾವು. ಹೋಗ್ರಿ. ನಾವೇನ್ ನಿಲ್ಲಕ್ ಬಂದಿಲ್ಲ. ಎಂತ ಜನ ಇರ್ತಾರ ನೋಡು. ನಾವು ಸುಮ್ನೆ ಕೊಟ್ರಿ ಪರ್ಸ್ ಕೊಟ್ಟಿದೀವಿ. ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಹೇಳೋದಿಲ್ವಾ? ಪುಣ್ಯಾತ್ಮ ಯಾವ ಲೋಕದಾಗದಾನ್ರಿ ಅವ. ಸುಮ್ನೆ ತಗೊಂಡ್ ಮಜಾ ಮಾಡ್ಕೊತ ಹೋಗಿರ ಆಗ್ತಿತ್ತು. ಯಾರ್ದೋ ದುಡ್ಡು ಎಲ್ಲ ಒಂದ್ ಜಾತ್ರೆ. ಅದಕ್ಕೆ ಹೋಮರಾಯ ಒಳ್ಳೆಯವ್ರ ಕಾಲಿಲ್ಲೀಗ.
ಆಯ್ತು. ಇವಾಗ ಇದೊಂದು ಪೇಂಟಿಂಗ್ ಮಾಡೀನಿ, ಇದೊಂದು ಪೇಂಟಿಂಗ್ ಮಾಡಿ ಅದು ಚಂದ ಐತಿ. ಅದೊಂದು ಪೇಂಟಿಂಗ್ ಮಾಡಿಬಿಡ್ತೇನೆ. ಮಸ್ತ್ ಸಿಲಕ್ಕವು. ಕೆಲಸ ಭಾಳ ಅದಾವು, ಬಡ ಬಡ ಮಾಡಬೇಕು. ಯಾರಪ್ಪ ಫೋನ್ ಮಾಡಿದ್ರು? ಯಾರಪ್ಪ ಯವ್ವ? ಹಲೋ ಹಲೋ ದರ್ಶನ, ಹೇಳಪ್ಪ ಅನಿಲ. ನಾಳೆ ಟೂರ್ಗೆ ಹೊಂಟಿವಿ, ಬರ್ತೀಯನ? ಟೂರ್ಗೆ? ಹ್ಞೂನಪ್ಪ, ಟೂರ್ಗೆ. ಇಲ್ಲಲ್ಲೇ ಕೊಡಿ, ನನಗೆ ಭಾಳ ಕೆಲಸ ಅದಾವು. ಪೇಂಟಿಂಗ್ ಮಾಡಕ್ ಮಾರಾಯ. ನಾಳೆ ಒಂದು ದೊಡ್ಡ ಹೋಟೆಲ್ದಾಗ ಪೇಂಟಿಂಗ್ ಕೇಳಾರ, ನನಗೆ ಬರಕ್ ಆಗಂಗಿಲ್ಲ. ಎಲ್ಲಿಗೆ ಹೊಂಟಿವಿ ಅಂತ ಮಾಡಿ ನೀನು? ಮಲೆನಾಡಕ್ ಹೊಂಟಿವಿಲಿ, ಮಲೆನಾಡಕ. ಅಲ್ಲಿ ಜಿಟಿ ಜಿಟಿ ಮಳಿ ಬರ್ತಿರ್ತತೆ ರಾತ್ರಿ ಹೊತ್ತು. ಅಂತ ಹೊತ್ನ್ಯಾಗ ಗಾಡ್ಯಾಗ ಕುಂತು ಹೋದ್ರ ಮಜಾನೇ ಬೇರೆ. ನೀನಂತರೂ ಬರ್ಲೇಬೇಕು. ಇಲ್ಲ, ನೀ ಬರ್ಲೇಬೇಕು. ಹೌದ್ಲೇಪ್ಪ, ಹೋಗಬೇಕು. ಯಾಡ್ ಮಾರಾಯ, ಸುಮ್ ಅದೆಲ್ಲ ಆ ಕಡೆ ಎಲ್ಲ ಹೋಗ್ಬಾರ್ದು, ಡೇಂಜರ್ ಏರಿಯಾ ಅದು. ಯಾ ಡೇಂಜರ್ ಇಲ್ಲ ಬಾಲೆ. ಬಿಡು ಮಾರಾಯ, ರಾತ್ರಿ ಹೋಗಮಂತಿ ನೀನು. ಬ್ಯಾಡ್ ಬಿಡು. ರಾಮ್ಯ ಬರಾಕ್ ಕುಂತಾನ, ಮುಳ್ಳಿ ಬರಾಕ್ ಕುಂತಾನ, ನಾ ಬರಾಕ್ ಕುಂತೀನಿ. ನೀನು ಬರ್ಲೇಬೇಕು. ನೀ ಬರ್ಲೇಬೇಕು. ಕೂತ್ಸುಳ ಮಗ ನೀನು, ವರ್ಷ ಗಂಟಾಗ ಬಸರಕ್ಕಿ ನೀನು. ಆಯ್ತು ಹೋಗಂತ ಬರ್ದಿನಾಳ. ಅವನವನು ಎಲ್ಲ ಕೆಲಸ ಬದಿ ಗೊತ್ತು ಬರ್ಬೇಕು ನೋಡ ನೀಗ. ಆಯ್ತು ಬರಮಾಳ. ಏ ದರ್ಶನ, ಏನಪ್ಪ ನಿಂದು? ಏನ್ ನೋಡಾಕತಿ ಅಲ್ಲಿ? ಏನಿಲ್ಲೋ, ದೇವ್ ಸಿನಿಮಾ ನೋಡೋದು, ಪೇಂಟಿಂಗ್ ಮಾಡೋದು, ಅದ್ರ ಮಜಾನ ಬೇರೆ. ಯಾವತ್ತು ಇದನ್ನ ನೋಡ್ನಿ, ದೇವದ್ ಸಿನಿಮಾನ. ಏನಂತ ಹೇಳೀಗ? ವರ್ಕ್ ಮುಗಿತಿಲ್ಲ, ಇನ್ನೊಂದ್ ಸ್ವಲ್ಪ ಐತಿ. ಸಿಟ್ಯಾಗ ಹೋಗ್ಬೇಕಾಗಿತ್ತು. ಮತ್ತೇನಾದ್ರೂ ಕೊಡ್ತೀಯೇನು? ಸಿಟ್ಯಾಗ ನೀ ಎದಕ್ಕೆ ಅಂತ ಗೊತ್ತಾತು. ನಿನ್ನ ಅಕ್ಕಿಕತ್ತಲ್ಲ ಸಿಂಧಿ ಶಂಡಾಕಲ್ಲ. ಅವನು ನಿನ್ನ ಚಟನ ಮಾಡಕ್ ಹೋಗ್ಬೇಡ. ಇದನ್ನ ಕೂಡ್ಲಿಕ್ಕೆ ನಿನಗೇನು ಟೈಮ್ ಓಡಂಗಿಲ್ಲ. ಟೈಮು ಹೋಗೋದಿಲ್ಲ, ಕೈಯೂ ಓಡೋದಿಲ್ಲ. ಏನ್ ಮಾಡ್ಲಿಲ್ಲ? ಅಲ್ಲ, ನೀ ಬರೀ ಚಿತ್ರ ತೆಗಿಯೋ ಮುಂದ ದೆವ್ವದ್ ಪಿಕ್ಚರ್ ನೋಡ್ತಿ, ಹಾರ್ಟ್ ಕಿಟ್ಯಾಕ್ ಆಗಿ ಸತ್ಗಿತ್ತಿ. ನೋಡಪ್ಪ ದೋಸ್ತ, ಈ ದೆವ್ವ ಇಲ್ಲ, ನಾನು ಅದನ್ನ ನಂಬೋದಿಲ್ಲ. ಯಾಕಂದ್ರೆ ಈ ಚಿತ್ರ ತೆಗಿಬೇಕಾದ್ರೆ ನನಗೆ ಅದು ಏನೋ ಒಂಥರ ಖುಷಿ. ಆ ಮ್ಯೂಸಿಕ್ ಆಗಿರ್ಬೋದು, ಬರ್ತಕ್ಕಂಥ ಆ ಸೀನ್ ಆಗಿರ್ಬೋದು, ಅದು ನೋಡಕ್ಕಂದ್ರೆ ನನಗೆ ಒಂಥರ ಎಂಜಾಯ್ ಆಗುತ್ತಾ. ಅದು ನೋಡ್ಕೊಂತ ಮಾಡಿದ್ರೆ ಮತ್ತೆ ಡ್ರಾಯಿಂಗ್ ಚಂದ. ಕೋಡಿ, ಹೋದ ಅಮಾಸಿಗೆ ಒಬ್ಬ ಹುಂಚಿಗಿಡಕ್ ಹೋಗಿ ಮಂಡ ಧೈರ್ಯ ಮಾಡಕ್ ಹೋಗಿ ಶಟದ್ ಎಷ್ಟಾಗ್ಯಾವ ಗೊತ್ತೈತನ ಈ ಊರಾಗ. ಅಯ್ಯೋ, ದೇವ್ ಇಲ್ಲ ಅಂದವೆಲ್ಲ ಶಟದ್ ನೆಗದ್ ಬಿದ್ದೋಗ್ಯಾನ. ನೀ ನೋಡಿ ಏನ? ನಾನ ನೋಡಿಲ್ಲ. ದೇವ್ ಅದಾವ್. ಹೋದ ವಾರ ನಾನ ಬಾರಾ ಶೋ ಪಿಕ್ಚರ್ ನೋಡಿ ಬರ್ಬೇಕಾದ್ರ ನಾನ್ ಹಿಂದ ಯಾರ ಬಂದಂಗಾತ. ಹಿಂದ ಮುಂದ ನೋಡ್ತೇನಿ, ಅಲ್ಲಿ ಯಾರೂ ಇಲ್ಲ. ಗೆಜ್ಜಿ ಸೌಂಡ್ ಬರತ್ತಿತ್ತ. 12 ಗಂಟೆ ಬಾರಾಕ ಇದು ನನಗ ಅನುಭವ ಆಗೈತಿ. ಗೊತ್ತೈತೆ ನಿನಗ? ಅಂದ್ರ ನೀ ಹೇಳೋದು ಕರೆ ಐತೇನು? ಮತ್ತ ಕರೇನೋ ಮಾರಾಯ, ದೆವ್ವ ನನಗ ರಗಡ್ ಸರಿ ಕಂಡಾವ. ದರ್ಶನ, ಸಿಟಿಗೆ ಹೋಗಿ ಬರ್ತೀನಿ. ಹೋಗಿ ಬಾ ಪಟನ್ನ. ಮತ್ತ ಸಿಟಿಗೆ ಹೋಗಿ ಬರ್ತೀನಿ. ಸ್ವಲ್ಪ ಬರೋದ್ ಲೇಟ್ ಆಗ್ಬೋದು. ನೀನು ಎಲ್ಲ ಸಾಮಾನೆಲ್ಲ ತೊಂಬ. ಹುಷಾರು. ಇನ್ನೊಂದ್ ಮಾತು ಹೇಳ್ತೀನಿ, ಹುಷಾರು. ಹೊಳಿ ಸಹಿತ ಒಮ್ಮೆಮ್ಮೆ ದೆವ್ವದ ರೂಪ ಬರ್ತೈತಿ. ಬರ್ಲಾ? ಬಾಯ್ ಬಾಯ್. ನನಗೆ ಯಾಕೋ ಒಂಥರ ಆಗೋದತ್ತೆ. ಮುಖ ತಗೊಂಡು ಮನೆಗೆ ಹೋಗ್ತೀನಿ.
ದೋಸ್ತ ಈಗ ಪದ್ಧತಿ ಸರಿ ಹೊಂಟೇವೆಲ್ಲ ಆದ್ರ ನಮ್ಮ ಹುಡುಗಿಯರ್ನ ಕರ್ಕೊಂಡು ಹೋಗಿದ್ರ ಮತ್ತಾಕಿತ್ತು. ಇವ ಒಬ್ಬ ಕುಂತಾನಲ್ಲ ದರ್ಶನ್, ಇವಂಗ್ ನೋಡಿದ್ರ ಬ್ಯಾರೆ ಚಟ, ಹುಡುಗಿಯರ ಅಂದ್ರ ಆಯ್ ಬರಲ್ಲ, ಚಳಿಗಾಲ ಬ್ಯಾರೆ, ಹೆಂಗಪ್ಪ ಮಾಡೋದು? ಏ ಮುರಳೀಧರ, ನಿನ್ನ ಮುರಳಿ ವ್ಯವಸ್ಥೆ ನಡೆಸ್ಬಾರಪ್ಪ. ನಾವು ಹೊಂಟಿದ್ದು ಟೂರ್ಗೆ, ಗೊತ್ತಾಯ್ತಿಲ್ಲ? ಹುಡುಗಿಯರು ಪಡುಗಿಯರು ಅಂತ ಅನ್ನಕ್ ಹೋಗ್ಬೇಡ, ಅದು ನಮಗೆ ಆಯ್ ಬರಂಗಿಲ್ಲ. ಗೊತ್ತೈತಿ ಬಿಡಪ್ಪ, ನಿಂದೊಂದ್ ತಿಂಡಿನ ಬ್ಯಾರೆ ಐತೆ. ಹೌದೌದು ಅಷ್ಟ ಬಿಡ ಒಂದು. ರಮೇಶ, ಯಾಕೋ ನೀನು ಅವನಿಗೆ ಬಾ ಸಪೋರ್ಟ್ ಮಾಡ್ತೀರ, ಯಾಕ ಹೆಂಗೈತಿ ಮೈಗೆ? ಎಲ್ಲ ಸುಮ್ನೆ ಹೇಳ್ತಾ ಇದ್ದ. ನೋಡಪ್ಪ, ನಾವೀಗ ಮಲ್ನಾಡು ಹೊಂಟಿವಿ. ಅಲ್ಲಿ ಹೋಗಿ ನಿಮ್ಮ ಚಾರ್ಸೋ ಬಿದ್ದು ತೋರ್ಸಕ್ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಯುವಕರಂದ್ರೆ ಹೆಂಗಿರ್ಬೇಕು, ಮಸ್ತ್ ಇರ್ಬೇಕು, ಇನ್ನೋಸೆನ್ಸ್ ಇರ್ಬೇಕು, ಹಂಗ ನೀವು ನಡ್ಕೋಬೇಕು. ಅರ್ಥ ಆಯ್ತಿಲ್ಲ? ಟ್ಯಾಲೆಂಟೆಡ್ ಹುಡುಗರು ಅಂತ ಗೊತ್ತಾಗತ್ತಲ್ಲ. ಮಲೆನಾಡ ಕಾಲಿಟ್ಟು ಕೂಡ್ಲೆ ಗೊತ್ತಾಕಿದ್ ನಾವ್ ಎಂತವ್ರು ಅಂತೇಳಿ. ನೋಡಪ್ಪ, ನನಗ ಮೊದಲ ಟೂರ್ ಬರಕ ಇಷ್ಟ ಇದ್ದಿದ್ದಿಲ್ಲ. ಇವ ಅನಿಲ ಫೋನ್ ಮಾಡಿದ್ ನನಗ, ಹೋಗ ಮಾಲಿ ಅಂತಂದೇಳಿ ಹೊಂಟಿವಿ. ಸ್ವಲ್ಪ ಸೈಲೆಂಟ್ ಹೋಗಮ್ಮ, ಸೈಲೆಂಟ್ ಬರಮ್ಮಪ್ಪ, ಹೆಂಗಂತಿ? ಆತಪ್ಪ, ನೀನ್ ನಾವ್ ಹೆಂಗ ಹಂಗ ಇರ್ಬೇಕು ನೋಡಪ್ಪ. ನಮಗ ಸ್ವಲ್ಪ ಸುರುಪ್ ಬರ್ಬೇಕು ನೋಡಪ್ಪ. ಸುರುಪ್ ಮಾಡ್ತೀನಿ. ಆಯ್ತ್ರಪ್ಪ, ಏನ್ರ ಮಾತಾಡಿ ಏನ್ರ ಮಾಡಿ ನನ್ ತಂಡಕ್ ಬರ್ಬೇಡ, ಅಷ್ಟೇ ಸೈಲೆಂಟ್ ಆಗಿರ್ತೀನಿ. ಹಾ, ನಮ್ ಪಾಡಿ ನಮಗ್ ಬಿಟ್ಬಿಡಪ್ಪ. ಸರಿ ಸರಿ. ಸೌಂಡ್ ಸ್ವಲ್ಪ ಕಡಿಮೆ ಹೇಳಪ್ಪ, ಏನದ ಸೌಂಡ್? ಛೇ, ಆಯ್ತು ತಗೋರೋ, ಸೌಂಡ್ ಕಮ್ಮಿ ಬಿಡ್ತೀನಿ. ನಿನ್ನ ಹುಡುಗಿಯರಂದ್ರು ಆಗಲ್ಲ, ಸೌಂಡ್ ಅಂದ್ರು ಆಗಲ್ಲ, ಎಂಜಾಯ್ಮೆಂಟ್ ಅಂದ್ರು ಮೊದ್ಲೇ ಆಗಲ್ಲ. ಹೌದೌದು, ಸುಮ್ನೆ ಗಾಡಿ ಹೊಡಿಯಪ್ಪ. ಅಲ್ಲಿ ನೋಡ ಮುಂದೆ ಏನಾಯ್ತು ನೋಡ. ಆಯ್ತು, ಇರ್ಲಿ. ಹಾ, ಎಂಜಾಯ್ ಮಾಡಿ. ನನ್ನ ವಿಚಾರ ಬ್ಯಾರೆ ಐತಿ ಬಿಡಪ್ಪ, ಹೇಳಿದ ಕೇಳಂಗಿಲ್ಲಲ್ಲ. ಇಲ್ಲಿ ದರ್ಶನ ಕುಂಬರ್ಲಿ ಅಪ್ಪ, ಅಲ್ಲಿ ಹೋದ್ಮೇಲೆ ಹೇಳ್ದಿಂದ ಹೇಳ್ತೀನಿ. ಏ ಸುಮ್ಕಿರ್ಲಿ, ಆಯ್ತಾಯ್ತು, ಮಾತಾಡ. ಮಸಾಜ್ ಮಾಡ್ತಾವ ಗೊತ್ತೈತಿ ಅಪ್ಪ. ನಾವೇನ ಅಲ್ಲಿ ಗೂಗಲ್ನಾಗೆಲ್ಲ ಸರ್ಚ್ ಮಾಡಿ ನಾನು, ಅದಕ್ಕ ಭಾರಿ ಮಗ ನೀನು. ನಿಮಗ್ ಮಸಾಜ್ ಮಾಡ್ತಾರ, ಕಿಸೆ ಸ್ವಚ್ಛ ಮಾಡ್ತಾರ, ಅವಾಗ ಅರ್ಥ ಆಗತ್ ನಿಮಗ. ನನ್ನ ಮಕ್ಕಳು ಬಹಳ ಎಂಜಾಯ್ಮೆಂಟ್ ಮಾಡೋಂತಾರ, ಇವ್ರಿಗೆ ಏನಾರ ಮಾಡಿ ಅಂಜಿಸ್ಬೇಕಲ್ಲ. ಮಾಡ್ತೀನಿ ತಡಿ. ಏನಾತ್ಲೇಪ್ಪ? ಯಾಕ್ಲೆ, ಏನಾಯ್ತು? ದರ್ಶನ, ಏ ಸುಮ್ಮಿರ್ಲಿ ನೀವು. ಹಿಂಗ್ ಮಾತಾಡ ನಮ್ಮ ಅಂದಿಸ್ಬೇಡ್ರಿ. ಏನಾತ್ ನೋಡೋಣ. ಅನಿಲ ಲೇ, ಕುತ್ತಿಗೆ ಗೆಜ್ಜಿ ಸೌಂಡ್ ಬರಾತಿತ್ತ. 12 ಗಂಟೆ ರಾತ್ರಿಯಾಗ ಇದ ನನಗ ಅನುಭವ ಆಗೈತಿ, ಗೊತ್ತೈತೆ ನಿನಗ? ಒಗ್ಗೋ ನೀನ ದೇವ್ ರಗಡದ. ಇವ ಯಾಕೆ ಹಿಂಗ್ ಮಾಡಕುಂತಾನ? ಅಯ್ಯೋ, ಹೊಯ್ಕೊಂಡ್ ನಾನು. ಬ್ಯಾಡ್ರಲೆ ಟೂರ್ಗೆ ಹೋದ್ ಬ್ಯಾಡ್ರಲೆ ಅಂತ ಹೊಯ್ಕೊಂಡ್ ನಾನು. ಮನೆಗಳಿಗೆ ಹೋಗ್ತಾರಂತ. ಇವಾಗ ನೋಡು, ಇವ ಏನ್ರ ಮ್ಯಾಕ್ ಹೋದ್ರ ನಾವೆಲ್ಲರೂ ಹೊಳಗೆ ಹೋಗ್ಬೇಕಾಗತ್ತ. ರಾತ್ರಿ ಬಂದ್ ನಿಂತೀಗ, ಟೈಮ್ ನೋಡಿಲ್ಲ 12:30 ಆಗೈತಿ. ಏನಾಗಿಲ್ಲ, ಎದೆ ಹೊಡಿಬೇಡ. ಮೊದಲು ಮಂದಿದ್ದಲ್ಲಿ ಕರ್ಕೊಂಡು ಸಮರ ಏನಿಲ್ಲ, ಆರಾಮದಿಲ್ಲ? ಎದ್ರ ಪುಕ್ಲ ಮುರ್ಲೆ ಅಪ್ಪ. ನಿನಗೇನ್ ಗೊತ್ತೈತಿ, ನಾ ಅಂಜಿ ಸಾಯ್ತೀನಿ ಅಂತ ಗೊತ್ತೈತಿಲ್ಲ. ಅಮ್ಮ, ನಿನ್ ಬಾಜು ಒಂದ್ ಸೀಟ್ ಖಾಲಿ ಇಟ್ಬಿಡು, ಬರ್ತೀನಿ ಅನ್ಸಕ್ ಕುಂತೈತಿ. ಇವ್ರಿಗೆ ನಂಬಿ 12:30 ಆಗೈತಿ. ಈಗ ಅಪರಾತ್ರಿ ನಿಂದ್ರಿಸ್ಬಿಟ್ರ ನನಗ. ಮನಿಗಾರ ಹೋಗ್ಬೇಕಂದ್ರ ಹೆಂಗ್ ಬರ್ತಾ ಏನೋ ನಮ್ಮ ಮನೆ. ಸುಮ್ಮನೆ ಮುರಳ್ಯ, ನಿನ್ಗೇನ್ ಗೊತ್ತೈತಿ? ಸುಮ್ಮಿರ್ಲಿ ಅಪ್ಪ. ದರ್ಶನ, ಅನ್ಸಬೇಡ. ಜಲ್ದಿ ಕರ್ಕೊಂಡ್ ನೋಡ್ರಿ. ಗಾಡಿ ಸ್ಟಾರ್ಟ್ ಮಾಡ್ತಾನ. ಇಲ್ಲ, ಏನಾತ? ಅನಿಲ್, ನೀ ನೋಡಿದಿಲ್ಲ? ಆ ಕಡೆ ಹೋಗ್ತೆ, ದೇವ್ ಹೋಯ್ತು. ಬೆಳ್ಳಂಗ ಮಂಗಿ ಇಷ್ಟು ಉದ್ದ ಕೂದ್ಲ. ರಮೇಶ, ಮುರಳೀಧರ, ಹೋಗ್ತೆ ನಾವು ಹೋಗ ಎಲ್ಲ ಚೆಲ್ಲರ್ಲಿ. ಇವತ್ತ ದೇವ್ ಹೋಯ್ತಿ. ನಡ್ರಿ, ಹಿಂದ್ಕೊಂಡ್ ನೋಡ್ರಿ, ದೇವ್ ಹೋಯ್ತಿ. ದೇವ್ ಹೋಯ್ತಿರ್ಲಿ. ಏನ್ ನೋಡಿದೀನಿ ನಾನು. ಅನಿಲ, ಕಾರ್ಸ್ಬಳ್ಳಿ ಕರೆ ಹೇಳಿ. ನೀನು
ಭ್ರಮೆ ಅರ್ಥ ಮಾಡ್ಕೋ. ಭ್ರಮೆ ಅಲ್ಲಲ್ಲಿ ನಿಜವಾಗ್ಲಿ ನನ್ನ ಕಣ್ಣಿಂದ ನೋಡಿಲ್ಲ ನಾನು. ದೆವ್ವ ಎಲ್ಲಿದ್ರು ಬರ್ಬೇಕು. ನಾನು ಅನ್ಸುತ್ತೀನಿ ನಾನು ಸುಳ್ಳು ಹೇಳ್ತೀನಿ. ನಾನು ಸುಳ್ಳು ಹೇಳಂಗಿಲ್ಲ. ಇಲ್ಲ ಇಲ್ಲ ಹೋದ್ಲೆ ದೇವ್ ಐತಿ ಬ್ಯಾಡ್ಲೆ. ನಾವು ಹೋಗೋ ಹೇಳ ಚಲೋ ಇಲ್ಲ ಆಗಲ್ಲ. ನಿನಗೆ ಕುತ್ತಿಗೆ ಆದಂಗ ಆತು. ಹತ್ತಿಲ್ಲ ಇವಾಗ ನಿಜವಲ್ಲ ದೇವ್ ನೋಡಿದ್ದೆ. ಈ ಮಗ್ಗ ನಾನು ಅನ್ಸೀನಿ, ನಮ್ಮೆಲ್ಲರನ್ನು ಅನ್ಸಕ್ಕೆ ಟ್ರೈ ಮಾಡೋಂತನ್ಲಿವ. ಆಯ್ತಿವ ನಿಮ್ಮ ಮುಂದೆ ಕಳ್ಬಡ್ಡೆ ಮಗ. ಇಲ್ಲಲೇ ಯಾ ದೆವ್ವನೂ ಇಲ್ಲ, ಯಾ ಭೂತನೂ ಇಲ್ಲ. ಹೇಳ್ರಲಿ ಅವಂಗ ಏನ್ ದೆವ್ವನೂ ಇಲ್ಲ, ಏನ್ ಭೂತನೂ ಇಲ್ಲ. ಎದಕ್ ಅನ್ಸ್ತಿರ್ಲಿ? ನಾನು ನೋಡ್ತೀನಿ ಸರಿ. ಹೊರಗೆ ಯಾಕೆ ಹೋಗಿಲ್ಲ ಅಪ್ಪ? ನಮ್ಗೆ ಅಂಜಿಕ್ ಬರ್ತಿಲ್ಲ ಇರ್ಲಿ ರಮೇಶ. ಎಲ್ಲೈತದು? ನೋಡಿಲ್ಲ ನಾನು ಹಿಂಗ ಹೋಗ್ತೇನೆ. ಅದಿಲ್ಲ ರಮೇಶ ಮುರಳಿ ನನ್ನ ಮಾತು ಕೇಳಿರ್ಲಿ. ನಾನು ಬರ್ಲಿ ನನ್ನ ಕೇಳು, ಯಾ ದೆವ್ವನೂ ಇಲ್ಲ, ಯಾ ಭೂತನೂ ಇಲ್ಲ. ನಾನು ಅಲ್ಲೇ ಮಾಡಿದ್ದೆಲ್ಲ ಕಾಮಿಡಿ. ಕಾಮಿಡಿ ಅಲ್ಲ ನೀ ಹೇಳಿದ್ ಬರೋಬ್ಬರಿ ಐತಿ. ನಾ ನೋಡಿನ್ಲಿ, ನನ್ನ ಕಣ್ಣಾರ ನೋಡಿನ್ಲಿ. ಅಪ್ಪ ಮಾಡಿದ್ದೆಲ್ಲ ಕಾಮಿಡಿಲೇ. ನಾ ಬರಂಗಿಲ್ಲ. ಹೇಗೊಂದು ಏನೋ ಓದ್ತೆ ನಾ ನೋಡಿದಿನ್ಲೇ. ಅದು ಏನ್ಲೇ ಅದು? ಯಾರ್ ನೀವು? ಯಾಕೆ ಬಂದಿರಿ? ಬರೋ ಟೈಮ ನನ್ನ ಪಾಪು ಕೊಡ್ರಿ ನನ್ನ ಪಾಪು ನನ್ನ ಪಾಪು. ನನ್ ಪಾಪು ಯಾರು ತೊಳೆದ್ರಿ ಇವ್ರು? ಯಾರ್ ನೀವು? ನನ್ ಪಾಪುಗೂ ತೊಂದ್ರೆ ಕೊಟ್ರಿ ನೀವು. ಮುಂದೆ ಆತಾಸಕೈತಿ ನಿಮಗ್. ಬಿಟ್ಕೋರಿ. ಹೋಗ್ಬಿಡ್ರಿ, ಇಲ್ಲಿಂದ ಬ್ಯಾಡ್ರಿ. ಇದು ಜಾಗ ಚಲೋ ಇಲ್ಲ. ಬ್ಯಾಡ್ರಿ, ನೋಡ್ಬ್ಯಾಡ್ರಿ, ಹೋಗ್ಬಿಡ್ರಿ. ಇದೇ ಇಲ್ಲೇ ಒಂದಲ್ಲಿ ಯಾವ ಬಾಯ ಆಗ್ಬಿಟ್ಟಲ್ಲ ಅವನು. ಎಲ್ಲೋದ? ಬಂದು ತಗೊಂಡ ಹೋದ್ನ. ಏನ್ಲಿ ಇದೆಲ್ಲ? ಏನಿದು? ಲೇ ಅಣ್ಣ ನೋಡಿದಿಲ್ಲ ಏನಿದು? ಮುರಳಿ ಇದು ದೇವುಲೆ. ಇದು ನುರುತೂರ್ ದೇವುಲೆ. ಇದು ನನಗೂ ಹಂಗ ಅನ್ಸಾಗತ್ತೆ. ಮನುಷ್ಯ ಮನುಷ್ಯ ಅಲ್ಲನೇ ಅವ ದೇವುಲೆ. ಅವ ನಿಂತ್ಕೊಂಡು ಹೋಗ್ತಾನೆ. ನಮ್ ಜೊತೆ ಮಾತಾಡೋಣವ. ಮಾತಾಡೇನಿ ದೇವುಲೆ. ಅವ ಮಾತಾಡ್ತಾವ ಎಲ್ಲಾರು. ಗೊಂಬೆ ದೇವುಲೆ ರಾವೇ ಅದು. ಹಿಂಗ್ ಹೋಗ್ಯಾನವ. ಅದು ಅದು ಮಾತಪ್ಪಲೆ. ಹೌದಿಲ್ಲ? ದರ್ಶನ. ಅಯ್ಯೋ ದರ್ಶನ ನೋಡ. ಅಲ್ಲದನವ ಕುಂತಾನ. ನಾ ಬರಂಗಿಲ್ಲ. ಕಾಕ ಅಪ್ಪ ಎಲ್ಲಿ? ಓ
ನಿಮ್ಮಪ್ಪನ ಪಾಪುನ ಕರ್ಕೊಂಬರಕ್ ಹೋಗ್ಯಾನ. ನಾ ಪಾಪ ಜೊತೆ ಆಟ ಆಡ್ಬೇಕು. ಆಯ್ತು. ತಾತ ಯಾರು ಬಂದ್ರು? ಯಾರು ನೀವು? ಯಾರಪ್ಪ ನೀನು? ಪಾಪು ಲೇ ಮಾತಾಡ್ರಲೇ ಮುರಳಿ ರಾಮ್ಯ ಮಾತಾಡ್ರಲೇ ನಿಮ್ಮವ್ರು ಯಾಕೆ ಸುಮ್ಮನೆ ಅದ್ರಲ್ಲೇ ಅದಿಲ್ಲ ಪಾಪು ಇಬ್ರು ಮಾಯ ಆದ್ರು. ಇನ್ ನೋಡಿದ್ರೆ ಅಣ್ಣಿಲ್ಲ ಕಾಣವಲ್ಲ, ಅಜ್ಜನೇ ಇಲ್ಲ, ಪಾಪುನೇ ಇಲ್ಲ, ಮನೇಲಿ ಇಲ್ಲ. ಅಯ್ಯೋ ಇದೇನಾಗ್ಬಿಡುತ್ತೆ. ರಾಮ ಹೇಳ್ತಿರ್ಗ ಎಲ್ಲದಲ್ಲೇ ಅನಿಲ? ಅಯ್ಯೋ ಯಾರ್ಲೇ ನೀವು? ಎದಕ್ ಬಂದಿರಿ? ಇಲ್ಲೇ ಸುತ್ತಮುತ್ತ ಮನಿಗಳು ಇರ್ತಾವ. ಅವ್ರಿಗೇನು ಮಾಡಬೇಡ. ಎಲ್ಲೋದ್ರಲ್ಲೇ ರಮೇಶ ದರ್ಶನ ಇದೇನಪ್ಪ ಅವಾಜ? ಮುರಳಿ ಎಲ್ಲವಲ್ಲೇ ಅವ ಇಲ್ಲ ಇದೇ ಗರಬೂತಲ್ಲೇ ಅಪ್ಪ ಇಲ್ಲೇ ಅವ ಇಲ್ಲಲೇ ಇನ್ನೇನೆಲ್ಲ ಗೊತ್ತೇ ರಾಮ ನೀವು ಒಯ್ಕೋದಿಲ್ಲೇ ಬ್ಯಾಡಲೇ ಅಥವಾ ಬಳ್ಕೋದಿಲ್ಲೇ ನನ್ನ ಮಾತು ಕೇಳಲೇ ನೀವು ಏನಾಗಿಲ್ಲ ಏನಾಗಿಲ್ಲಲೇ ಮುರಳಿ ಅಲ್ಲದಲ್ಲ ತಂದಿಲ್ಲೇ ಏನಾಗಿದ್ದೀರ ಸ್ಥಿತಿ ಈಗೇನಾಗಿಲ್ಲ ಇದ್ದಾಗ ನೀವು ಬರಲ್ಲ ನಾನು ಇಲ್ಲಿಂದ ಬರ್ತೀನಿ ದರ್ಶ ಲೇ ದರ್ಶ 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 ಮುರಳೀಧರ ರಮೇಶ ಲೇ ಅನಿಲ ಎಲ್ಲಿದ್ರಲಿ ಎಲ್ಲರೂ
ಅನಿಲ ಮುರಳಿ ಲೇ ಬರ್ಲೇ ಎಲ್ಲಿದ್ದೀರೋ? ಯಾರು ಕಾಣವ್ರಲ್ಲ. ಎಲ್ಲಿದ್ರಲೇ ಅಪ್ಪ? ಅಯ್ಯೋ ಹಾ ಇಲ್ಲೇನೋ ಹೋಯ್ತಲ್ಲ. ಅಲೇ ಏನ್ಲೇ ಇದು ಸಿನಿಮಾ ಗಿಚ್ಚು ಗಿರಿಗಿರಿ ಐತಪ್ಪ. ಏ ಹೌದೌದು. ಏ ಅನಾಹುತ. ಅಲೇ ಅವನು ಏ ಅನ್ಯ ತಗೊಳ್ಳೆ ಅನ್ಯ ಏ ಹುಚ್ಚೋಯಕ್ ಹೋಗಿರ್ಬೇಕವ. ಅವ ಹುಚ್ಚೋಯಕ್ ಹೋಗಿ ನಾವ. ಆಯ್ತು ಬಾ ಹೋಗ್ಬಿಡ ಬಾ ಮುಂದೆ. ಹಾ ಹೋಗಮ್ಡಿ ಅಲ್ಲೇ ಹುಡ್ಕಾಡ್ ಸಾಯ್ಲವ. ನಿಂದ್ರಲೇ ನಿಮ್ಮವನ ನಿಂದ್ರಲೇ ಅಪ್ಪ. ಏ ನಾನು ಎಲ್ಲ ಆಗೋಯ್ತಲೆ. ಅರ್ಜೆಂಟ್ ಆಗಿ ಒಂದಕ್ಕೆ ಬಂದಿತ್ತು. ಆ ಸಿನಿಮಾ ಫೀಲಿಂಗ್ ಒಳಗೆ ನಾ ಅಲ್ಲೇ ನಿಂತ್ಬಿಟ್ಟೆ. ನೀನ್ ಬಿಟ್ರಪ್ಪ ಅಂದ್ರಲ್ಲ ಟಾಯ್ಲೆಟ್ ರೂಮ್ ತಿರುಗಿ ಕೊಟ್ಟು ಮಕ್ಕೊಂಡಂಗದಿ. ಟೈಮ್ 12 ಗಂಟೆ ಆಯ್ತು. ನಡ್ರೆ ಅಲ್ಲೇ ದರ್ಶನ್ಗೆ ಫೋನ್ ಹಚ್ಚ ನಾಳೆ ಟೂರ್ಗೆ ನಾವು ಹೋಗಮ್ಮ. ಹಾ ಹೌದಲ್ಲ ಅಚ್ಚಮ್ ತಡಿ. ಲೇ ನೀನ ನಾಳೆ ಬೆಳಗ್ಗೆ ಬರಲೇ. ಒಂದು ವಿಚಿತ್ರ ಕೆಲಸ ಬಂದೈತ್ಲಿ ಅಪ್ಪ. ಅಯ್ಯೋ ನಾನು ಭಾಳ ಅಂಜಿಕೆ ಬರ್ಗೋತ್ಲೆ. ಮುಂಜಾನೆ ಸಿಗ್ಲೇ ಬರಲೇ ಮನೆಗೆ. ಲೇ ನಾಳೆ ಬೆಳಗ್ಗೆ 6 ಗಂಟೆಗೆ ಬರಲೇ. ನಾನು ಭೇಟಿ ಆಗು. ಅಯ್ಯೋ ನನಗೊಂದು ವಿಚಿತ್ರ ಕೆಲಸ ಬಂದೈತ್ಲಿ ಅಪ್ಪ. ಅಯ್ಯೋ ನಮ್ಮ ಮೈ ಜುಮ್ಮ ಅನ್ಸ್ಬಿಟ್ಟಿತ್ತಲ್ವ ಮರ. ಏನಾತಂತೇಳಿ ನಾ ಇದೇ ನೋಡಬಿಟ್ಟಿದ್ದೆ. ಏನತ್ಲಿ? ಏನಾಯ್ತು ಬೆಳಗ್ಗೆ ಭೇಟಿ ಆಗ್ಬೇಕಂತ ಅವನಾಗ ಒಂಥರ ಮಾಡಕತ್ತ ನಾವ. ಹೌದಾ? ಬಾ 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 ನೋಡಮ್ಮ. ಲೇ ಅಪ್ಪ ನಾಳೆ ಬೆಳಗ್ಗೆ ಜಲ್ದಿ ಎದ್ದಳ್ರಿ ಅಪ್ಪ. ದರ್ಶನ ಭೇಟಿ ಆಗ್ಬೇಕಂತ. ನಮಗೆ ಗೊತ್ತೈತೆ, ನೀ ಎದ್ದು ಬಾ ಮೊದಲ. ಯಾರವರು? ನನ್ನ ಕನಸನ್ನ ಯಾಕೆ ಬಂದರು? ಇವ್ ಯಾವ ಮಾರಾಯ ಮುಂಜಾನೆ ಹೊತ್ತ ಸುಳ್ಳ ಕತ್ತಿ ಹೇಳಿದ್ನಿ. ಅದನ್ನ ನಂಬಿ ಈಗ ರಾತ್ರಿ ಕನಸ್ಕಂಡ ತಾ ಹೆದರಿ ನನ್ನೂ ಎದುರ್ಸಾತಾನ. ಹಾ ಖರೇನ ದೇವದ್ರು ಬಂದ್ರ ಏನ್ ಮಾಡೋದು? ನಾ ಮಕ್ಕೋಬೇಕೀಗ.
ಇವರೆಲ್ಲ ಯಾರು? ನನ್ನ ಕನಸನ್ನ ಯಾಕೆ ಬಂದ್ರು? ರಮೇಶ, ಮುರಳೀಧರ, ಅನಿಲ, ಇವರೆಲ್ಲ ಯಾರು? ಈ ಅಜ್ಜ ಯಾರು? ಈ ಮೊಮ್ಮಗಳು ಯಾರು? ಆ ಗಡ್ಡ ಮನುಷ್ಯ ಯಾರವ? ಇವರೆಲ್ಲ ಯಾಕೆ ಬಂದ್ರು? ಅಯ್ಯೋ, ಅದಂತ ಭಯಾನಕದ ದೃಶ್ಯ. ದೆವ್ವ ಅದವನು? ಇಲ್ಲ, ಇದಕ್ಕೊಂದೇನೋ ಸಂಬಂಧ ಐತಿ. ಅವ್ರು ಯಾರು ನನ್ನ ಕನಸಿನ ಬಂದಾರ? ಇವರೆಲ್ಲರ ಚಿತ್ರ ನಾ ತೆಗಿಬೇಕು. ತೆಗಿತೀನಿ. ಇವರೆಲ್ಲರ ಪತ್ತೆ ಹಚ್ತೀನಿ. ಎಸ್, ಇವರೇ ನನ್ನ ಕನಸನೆ ಬಂದರು. ಇವರೇ ಯಾರಿವರು? ರಮೇಶ, ಮುರಳೀಧರ, ಗಡ್ಡ ಮನುಷ್ಯ, ಅನಿಲ, ಅಜ್ಜ, ಮೊಮ್ಮಗಳು. ಅಯ್ಯೋ, ಎಸ್ 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 ಇವರೇ. ಆದ್ರೆ ನನ್ನ ಕನಸು ಇವ್ರು ಯಾಕೆ ಬಂದ್ರು? ಅಯ್ಯೋ, ನನಗೇನು ಗೊತ್ತಾಗವಲ್ದು. ಯಾರಿವರು? ಇವ್ರು ನನ್ನ ಕನಸನ್ನ ಯಾಕೆ ಬಂದ್ರು? ಯಾಕ್ರಿ ಚಂದ್ರಶೇಖರ್ ಅವ್ರೆ, ಟೈಮ್ 12 ಆಗ್ತಾ ಬಂತು, ನೀವು ಇವಾಗ ಕಾಲ್ ಮಾಡಿದ್ರಲ್ಲ? ಹೌದಾ? ಕಳಿಸಿ, ನೀವು ಫೋಟೋಸ್ ಕಳಿಸಿ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಕಳಿಸಿ. ಅಂತೂ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಸೀರಿಯಸ್ನೆಸ್ ಬಂತು. ಟಾಪ್ 4 ಇಂಡಿಯನ್ ಮೋಸ್ಟ್ ವಾಂಟೆಡ್ ಕಿಲ್ಲರ್ಸ್. ಹೌದು, ಈ 4 ಮಂದಿ ಫೋಟೋ ಅಂತೂ ಸಿಕ್ತು. ಹಂಗಾದ್ರೆ ಈ ಅಜ್ಜ, ಈ ಮಗು ಯಾರು? ಹಂಗಾದ್ರೆ ಏನೋ ಒಂದು ಸಮಥಿಂಗ್ ಐತಿ. ದರ್ಶನ್ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ.
ನಾಳೆ ಸರ್ ತೋರ್ಸಕ್ಕಾದ್ರೂ ಬೇಕಾಗತ್ತೆ. ಇವ್ರು ಯಾರು? ನನ್ನ ಕನಸಿಗೆ ಹಾಕಿ ಬಂದ್ರು. ನನಗೇನು ಗೊತ್ತಾಗವಲ್ಲಲ್ಲ. ಅಯ್ಯೋ, ಯಾರಿವರು? ಆ ದರ್ಶನ್ ಈ 4 ಮಂದಿ ಕಿಲ್ಲರ್ಸ್ ಫೋಟೋನ ಯಾಕದನ್ನ ಡ್ರಾಯಿಂಗ್ ಮಾಡಿದ? ಆಮೇಲೆ ಈ ಅಜ್ಜ ಆಮೇಲೆ ಮೊಮ್ಮಗಳ ಫೋಟೋ ಏನಿದು ಒಂದು ಕ್ಲಾರಿಟಿ ಸಿಗವಲ್ದಲ್ಲ. ಯಾರಿವರು? ಯಾರಿವರು? ಏಯ್, ನಾವೆಲ್ಲ ಯಾರ? ಅಂಡರ್ವರ್ಲ್ಡ್ ಕಿಲ್ಲರ್ಸ್. ನಮ್ಮನ್ಯಾರು ಮುಟ್ಟಕ್ಕಾಗಂಗಿಲ್ಲ. ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಯಾಕಂದ್ರ ನಾವೆಷ್ಟೇ ನಿಗ್ರಾಡಿದ್ರು ಯಾವುದೇ ಒಂದು ಕೇಸು ನಮ್ಮ ಮೇಲೆ ಫೈಲ್ ಆಗಿಲ್ಲ. ಕರೆಕ್ಟ್ ಹೌದಿಲ್ಲೇ? ಹೌದಲ್ಲೇ? ಇವ್ರು ಹೇಳೋದೆಲ್ಲ ಕರೆಕ್ಟ್ ಐತಿ. ಈಗ ಏನಿದ್ರು ನಮ್ದ ಎಲ್ಲ. ಈಗೇನ್ ಮಾಡಿದ್ರು ನಮ್ದ ನಡೀತೈತಿ. ನಾವು ಒಂದು ಹೊಸ ಸಾಮ್ರಾಜ್ಯ ಕಟ್ಟಮ್ಮ. ಯಾ ಬೋಸಡಿ ಮಗ ನಮ್ಮ ಮುಂದೆ ನಿಂದಿರ್ತಾನೆ ಇವತ್ತ. ನಿಂದ್ರಾಕು ಆಗಲ್ಲ. ಆಗಂಗಿಲ್ಲಲೇ. ಆಡ್ಸಿ ಮಕ್ಕಳನ್ನ ಕರ್ಕೊಂಬರ್ಲಿ ಇಲ್ಲಿ. ಹಾ, ಕರ್ಕೊಂಬರ್ಲಿ ಅಲ್ಲೇ. ನೋಡಮ್ಮ, ಕರ್ಕೊಂಬರ್ಲಿ ಅವ್ರಿಗೆ. ಲೇ, ನಾವೊಂದು ಮಾತು ಹೇಳ್ತೀನಿ. ನಮಗೆಲ್ಲ ಅವೇನೋ ಗೂಗಲ್ದಾಗ ಫೋಟೋ ಬಂದವಂತಲ್ಲೇ. ಚಲೋ ಆತ್ ಬಿಡ. ಏಯ್, ಎದ್ರಾಗ ಬಂದ್ರೆ ಏನೈತ್ಲೆ? ಯಾ ಬೋಸಡಿ ಮಕ್ಳು ಏನ್ ಕಿತ್ಕೊಂತಾರ? ಬರ್ಲಿ ಅವ್ರ ಗಂಡಸಾಗಿದ್ರ. ಇದು ಅಪ್ಪು ಗುಟ್ಟದ್ ಮಾತಾಡಿದಿಲ್ಲ ಮಗನ. ಸರ್, ನಮ್ನ ಯಾಕೆ ಕರ್ಸಿರಿ ಸರ್? ಅಪ್ಪ ಅಮ್ಮನ ಆಟ ಆಡಕ್ಕೆ ಕರ್ಸೈತೆ ನೀಲೆ? ಮಗನೇ, ಕೊಂದು ಬಿಡ್ತೀವಿ. ಸೀದಾ ನಿಂದರ್. ನಿನ್ನೆ ರಾತ್ರಿ 20 ಲಾರಿ ಹೊಂಟಿದ್ದು. ಅದನ್ನ ನಡಬರ್ಕ ಒಂದು ಆಟೋ ಇತ್ತು. ಅದು ಎಲ್ಲಿ? ಹೇಳಲೇ ಸರ್, ಆ ಆಟೋ ನಂದರಿ ಸರ್. ಏ ಬೋಸಡಿ ಮಗನ, ಅದು ನಮ್ಗ್ ಗೊತ್ತೈತೆ. ಆ ಆಟೋದಾಗ ಒಂದ್ ಸುಟ್ಕೇಸ್ ಇತ್ತ. ಅದು ಎಲ್ಲೈತೆ? ದೇವ್ರಾಣ್ರಿ ಸರ್, ಕರೆ ಹೇಳ್ತೀನಿ ರೀ. ನನಗೆ ಗೊತ್ತಿಲ್ರಿ. ನನ್ನ ಮಾತು ನಂಬ್ರಿ, ನಾನು ಬಿಟ್ಟು ಬಿಡ್ರಿ. ಲೇ ಮಗನ, ಸುಟ್ಟಿಗೆ ಸಲ್ಲ, ಅದ್ರಾಗ ದುಬಾರಿ ಸಾಮಾನು ಐತಿ. ಕೇಳಕತ್ತಿಲ್ಲ? ಹಾಂ ಹಾಂ, ಹ್ಞೂ ರೀ. ಅದೆಲ್ಲೈತಿ? ನನಗೆ ಬೇಕೋ. ಅದ್ರಾಗ ಡ್ರಗ್ಸ್ ಐತಿ. ಇಲ್ಲ ಅಂದ್ರೆ ಮಗನ ಮುಕ್ಕಳನ್ ಚಂಬ ತೆಗಿತೀನಿ. ಹೇಳಕತ್ತೀನಿ ಕೇಳ. ಸರ್, ನನಗೆ ಗೊತ್ತಿಲ್ರಿ. ಲೇವ ಬಾಳ್ ನಿಗರಾಡಕತ್ತಾನ. ಅವ್ನ್ ರುಂಡಾನ ಕತ್ತರಿಸ್ಲೆ. ಹಾಂ, ಬೇಡ್ರಿ ಬೇಡ್ರಿ, ಹೇಳ್ತೀನಿ ರೀ. ಆ ಸುಟ್ಗೇಸು ಬೇರೆ ಯಾರ ಕಡೆನೂ ಇಲ್ರಿ. ಅದು 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 ಏನ್ ಮಾಡಿದಿಲ್ಲ? ಆ ಬೋಳಿ ಮಗ ಏನು ಹೇಳಿಲ್ಲ, ಅದಕ್ಕೆ ಎದ್ದಿದೆ. ಮಗನ, ಇದು ನಿಂದ ಕಿತ್ವಿ. ಏ, ಡ್ರಗ್ಸ್ ಎಲ್ಲಿ ಕಳೆದಿಲ್ಲ. ಆ ಬೋಸಡಿ ಮಗನ್ ಕಡೆನ ಐತೆ. ನಿನ್ಗೆ ಹೆಂಗ್ ಗೊತ್ತಾಯ್ತ್ಲೆ? ಏನ್ ಹೇಳಕತ್ತಿ ನೀನು? ಲೇ, ಅವನು ಸತ್ತ ಇವನು ಸತ್ತ. ಡ್ರಗ್ಸ್ ಎಲ್ಲಿ? ಹೇಳಿ, ಭಾಳ ರೊಕ್ಕದೈತೆ ಅದು. ಹೇಳಿ. ನಿಮ್ಮವ್ರ ಎದಕ್ ಕೊಯ್ಕೊಂತೀರಿ? ಅವನ್ ಮನಿ ಸರ್ಚ್ ಮಾಡಿದ್ರ ಎಲ್ಲ ಸಿಗ್ತೈತಿ. ಹೌದಾ? ಮತ್ತ ಇವನ್ ಕತಿ? ಆ ಹುಡುಗಿನ ಬಿಟ್ರ ಇವನ್ನು ಬಿಟ್ಟು ಕಳಿಸ್ತೀವಿ. ಇಲ್ಲಾಂದ್ರ ಇವನ್ನ ಎತ್ತಿ ಬಿಡಮ್ಮ. ಸರ, ನಾವಿಬ್ರು ಭಾಳ ಲವ್ ಮಾಡೋ ಕೂತೀವ್ರಿ. ನಮ್ಮಿಬ್ರು ಪ್ರೀತಿ ಹಾಳು ಮಾಡಬೇಡ್ರಿ ಪ್ಲೀಸ್ ರೀ. ಅಯ್ಯೋ ಪಾಪ. ನಡಿ ಪೋಸಡಿ ಮಗನ. ತಂಬಾಲೆ ನಾನು ಪಟಾಕಿ ಹಚ್ತೀನಿ. ನನ್ಗೇನು ಮಾಡಬೇಡ್ರಿ. ಈ ಒಬ್ನ ಲವ್ ಮಾಡ್ಬೇಕನ? ನಾವು 3 ಜನ ಲವ್ ಮಾಡಕತ್ತೀವಿ. ಇಂಥದ್ಕ ಆ ದೇವ್ರ ಮೆಸ್ತಾನ?
ಸಾಕ್ಬಳೆ ಯಾಕ್ಲಿ ಯಾಕೆ ಏನತ್ತು ನಿನ್ ಹೊಟ್ಟಿ ಕರಗತ್ಲೆ. ಹೌದಾ ಅಸಹ್ಯ ಮಾಡ್ತೀನಿ ಆ ಕಡೆ ಈ ಕಡೆ ಹುಡುಗಿಯರ್ ನೋಡ್ತಿರ್ತಾರ. ಆ ಹುಡುಗಿಯರ ಮನೆ ಹಾಳಾವತ್ತು ಮೊದ್ಲು ಅವ್ನ ದರ್ಶನ್ ಬೆಟ್ಟ ಬರಲ್ಲ ಓ ಬರ್ಲೆ. ದರ್ಶನ ಎದ್ದಳೋ ಮರ. ಹೆಂಗ ಮುಕ್ಕೊಂದ ನೋಡ ಕುಂಕಂಡ್ ಮುಕ್ಕೊಂದಂಗ. ಎದ್ದಳೋ ಮರಯ್ಯ, ಎಷ್ಟ್ ನಿದ್ದೆ ಮಾಡ್ತಿದಿ? ನಿನ್ ನೋಡಕಂತ ಬಂದೀವಿ ನಾವು. ಈ ಬಂದ್ರೇನು? ಕೂತ್ಕೋರಿ, ಕುರ್ಚ ತಗೋರಿ. ಯಾಕೋ ಮರಯ್ಯ, ನಿನ್ ರಾತ್ರಿ 12-12 ಫೋನ್ ಮಾಡಿರ್ತೀವಿ ನಾವು ನಿನಗ. ಏನಾಗಿತ್ ನಿನಗ? ನಾನಂತ್ರು ನೀ ಮಾತಾಡೋದಕ್ಕ ಅಂಜಿದ್ದೆ. ಹೌದೌದು ನಮ್ಮ ಮುರಳಿದಾರ ಹುಚ್ಚಿನ ಒಯ್ಕೊಂಡ್ಬಿಟ್ಟಿದ್ದ. ಹೌದಿಲ್ಲ ಅನಿಲ? ಹೌದೌದು, ನೀ ಅಂತ ಎತ್ತ ಬಿಟ್ಟಿದ್ದಲ್ಲ. ಮಾತಾಡ್ರಿಲ್ಲೇ, ಏನಂತ ಕೇಳ್ರಿ. ಅವನವನು ಇವೇನ್ ದೊಡ್ಡ ಸಾಚ. ಆಯ್ತಾಳ. ದರ್ಶನ ಏನಾಯ್ತು? ರಾತ್ರಿ ಕೆಟ್ಟ ಕನಸು. ಆ ಕನಸು ಯಾಕೆ ಬಿತ್ತು ಅನ್ನೋದು ನನಗಂತೂ ಗೊತ್ತಿಲ್ಲ. ಅನಿಲ, ರಮೇಶ, ಮುರಳಿ, ನೀವೆಲ್ಲರಿದ್ರಿ. ಹೆಸರೆಲ್ಲ ನಿಮ್ದೇ ಇತ್ತು. ಆದ್ರ ಮುಖ ಮಾತ್ರ ನಿಮ್ಗೆ ಯಾರ್ದು ಇರ್ಲಿಲ್ಲ. ಅದು ಬೇರೆನೇ ಇತ್ತು. ಯಾಕೆ ಹಿಂಗ್ ಬಿತ್ತು? ಹಂಗಾದ್ರ ಆ ರಮೇಶ, ಆ ಅನಿಲ, ಆ ಮುರಳೀಧರ ಯಾರವರು? ನನಗೊಂದು ಗೊತ್ತಿಲ್ಲ. ಅಜ್ಜ ಅಂತ, ಅಜ್ಜನ ಒಂದು ಮೊಮ್ಮಗಳಂತ, ಆ ಮಗುಗೆ ಒಬ್ಬ ಭಯಂಕರ ತಂದೆ ಅಂತ. ಆ ಕನಸು ನನಗೆ ಯಾಕೆ ಬಿತ್ತು ಈಗ? ಅವರು ರಾತ್ರಿ ಚಿತ್ರ ಬಿಡಿಸೀನಿ. ಅವರು ಅಲ್ಲಿ ನೋಡ್ಲಿ ಯಾಕೆ ಬಿತ್ತು ಹಿಂಗ? ನನಗ ಭಯ ಆಗೋತಿರ್ಲಿ. ಏನು ಮಾಡ್ಲಿಪ್ಪ? ಅದ ಟೈಮ್ನಾಗ ನೀವು ಫೋನ್ ಮಾಡಿದ್ರಿ. ನೋಡ್ತೀನಿ ರಾತ್ರಿ 12 ಗಂಟೆ ಆಗೈತಿ. ಅಯ್ಯೋ ಶಿವನ, ದಡದಡ ಅಂತ ಎದ್ದೆ. ಈ ರೂಮ್ನೇ ಬಂದೆ, ಪೆನ್ಸಿಲ್ ತಗೊಂಡೆ, ಚಿತ್ರ ಬರ್ದೆ. ಕನ್ಫರ್ಮು ಅವರಲ್ಲೇ ಅವರು. ಅಯ್ಯೋ ಅವರು ನನಗಂತೂ ಭಾಳ ಭಯ ಆಗುಂತೈತಿ. ಮೈಯಾಗ ತಳಮಳ ಆಗುಂತೈತಿ. ಅದಕ್ಕೆ ನೀವು ಫೋನ್ ಮಾಡಿ ಬರಲಿ ಮುಂಜಾನೆ ಮಾತಾಡ ಬಂದೆ. ತಡ್ಕೊಳಕ್ಕಾಗವಲ್ಲೆ, ಸಂಕಟಾಗೈತಿ. ಟೂರ್ಗೆ ಹೋಗಿ ಕೆಲಸ ಮಾಡಲಿ, ಮತ್ತೆ ಅವ್ರು ಹೋಗಮ್ಮ. ನನಗೆ ಬರೋಕ್ಕಾಗಲ್ಲ. ಇವರ ರಮೇಶ, ಮುರಳೀಧರ, ಅನಿಲ, ಅಜ್ಜ, ಮೊಮ್ಮಗಳು, ತಂದೆ. ಆತ್ಲಪ್ಪ, ನೀ ಅಂತ ರೆಸ್ಟ್ ಮಾಡು. ನಮ್ದು ಯಾಕ ಟೆವ್ ಅನ್ನಕುಂತೈತಿ. ನಾವಂತ ಬರ್ತೀವಿ ಟೂರ್ ಯಾವಾಗಾರ ಹೋಗಮ್ಮ. ನೀ ರೆಸ್ಟ್ ಮಾಡ. ಲೇ ನಿಮ್ಮವನು ಅಲ್ಲೇ ಕುಂತಿ, ಅಲ್ಲೇ ಎದ್ದು ಬಾಲೇ. ಬರ್ತೀವಪ್ಪ, ನೀ ಅಂತ ರೆಸ್ಟ್ ಮಾಡ. ಓಕೆ ಬಾಯ್.
ಪೇಪರ್. ದರ್ಶನ ಭಾಳ ಒಳ್ಳೆಯ ವ್ಯಕ್ತಿ ಅದಾನು. ನಾ ಅವಂಗ ಯಾರಂತ ಹೇಳಬೇಕು, ಯಾಕಂದ್ರೆ ನನ್ನನ್ನು ಫ್ರೆಂಡ್ಕಿಂತ ಹೆಚ್ಚ ಅವ ನಂಬ್ಯಾನು. ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ನಾ ಯಾರಂತ ಹೇಳಬೇಕು ಇವತ್ತು. ಇರ್ಲಿಕ್ಕೆ ನನ್ನ ಆತ್ಮಕ್ಕೆ ನಾನ ದ್ರೋಹ ಮಾಡ್ಕೊಂಡಂಗೆ ಆಗ್ತೈತಿ. ಅದಕ್ಕೆ ನಾ ಹೇಳೇ ತೀರ್ತೇನೆ ಇವತ್ತು. ಅವಂಗ ನಾ ಮೋಸ ಮಾಡೋದಿಲ್ಲ, ನಾ ಯಾರಂತ ಹೇಳೇ ತೀರ್ತೇನೆ. ನನ್ನನ್ನು ಬೈದ್ರ ಬೈಲಿ, ನಾ ಇವತ್ತು ನನ್ನ ಫ್ರೆಂಡ್ಶಿಪ್ಪ ಉಳಿಸ್ಕೊಳ್ಳೇಬೇಕು. ಸರ್, ಈ ಪೇಪರ್ ನಿಮ್ದು. ಹೌದು, ನಂದೇ ಥ್ಯಾಂಕ್ ಯು. ಓಕೆ. ಅರೆ, ಮತ್ತೊಂದು ಪೇಪರ್. ಓ, ಇದು ಅವಂದೇ ಇರಬೇಕು. ಹಾಂ, ಮಾಡಕ್ಕೆ ಬೇರೆ ನನ್ನ ಕೆಲಸ ಇಲ್ಲನು. ಹಲೋ ಸರ್. ಸರ್ ಏನ್ರೇ? ಸರ್, ಪೇಪರ್ ನಿಮ್ದ ನೋಡ್ರಿ ಸರ್. ಏ, ನಂದಲ್ರಿ ಅದು. ಹಾಂ ಸರ್, ಪೇಪರ್ ನಿಮ್ದ ರೀ. ರೇ, ನಂದಲ್ರಿ ಅದು. ಏನ್ ತಿಳಿತಿದ್ದೀರಿ ಬೆಳಗ್ಗೆ ಬೆಳಗ್ಗೆ? ಇವನ್ ಯಾರು ಮಾರೇ? ಅಡಿಗೆ ಬೆಳೆ ತಿಳಿತಾನ. ಇವನ್ ಯಾರು ಮರೆ? ಲೂಜದಾಗದನಲ್ಲ. ಹತ್ತರಿಂದ 2 ಒಂದೇ ಪೇಪರ್ ಐತಿ. ಹಾಗಾದ್ರೆ ಇನ್ನೊಂದು. ದರ್ಶನ್, ಧರ್ಮೇಶ್, ಇದು ನಿಂದ ಕಿತ್ತಿವತ್ತ ನನಗೆ ಗೊತ್ತೈತಿ. ಹಿಂಗ್ಯಾಕೆ ಮಾಡಿದಿ? ದರ್ಶನ್, ನಿನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿದ್ದೆ ನಾನು. ಫಸ್ಟ್ ಆಫ್ ಆಲ್ ಸಾರಿ. ನಿನ್ನನ್ನು ಸೈಕೋ ಅಂತ ತಿಳ್ಕೊಂಡು ನಿನ್ನ ಫ್ರೆಂಡ್ಶಿಪ್ ಮಾಡಿ ನಿನ್ನ ಮನೆ ಸೇರಿಕೊಂಡು ನಾನು ನಿನ್ನ ಬಗ್ಗೆ ಭಾಳಷ್ಟು ತನಿಖೆ ಮಾಡಿದೆ. ಆದ್ರೆ ನೀ ಭಾಳ ಒಳ್ಳೆಯವದಿ. ಈ ವಿಷಯ ನಿನಗೆ ಹೇಳ್ಬೇಕಂತ ನಾ ಬಂದೆ, ಅಷ್ಟ್ರೊಳಗೆ ನೀನ ಬಂದಿ. ಅಂದಂಗ ಈ ಪೋಸ್ಟರ್ ಎಲ್ಲಿ ಸಿಕ್ತು ನಿನಗ? ಈ ಪೇಪರನು ನಾ ಬೆಳಗ್ಗೆ ಗ್ರೌಂಡ್ನಾಗ ರನ್ನಿಂಗ್ ಮಾಡ್ಕೊಂತ ಹೊಟ್ಟಿದ್ದೆ. ಆ ಒಬ್ಬ ಹಾರಡಿ ವ್ಯಕ್ತಿ ನನ್ನ ಎದುರಿಗೆ ರನ್ನಿಂಗ್ ಮಾಡ್ಕೊಂತ ಬಂದ. ಪೇಪರ್ ಕೆಳಗೆ ಬಿತ್ತು. ಸರ್, ಈ ಪೇಪರ್ ನಿಮ್ದಾನ ಅಂತ ಕೊಟ್ಟೆ. ಹಂಗೆ ರನ್ನಿಂಗ್ ಮಾಡ್ಕೊಂತ ಹೋದೆ, ಮತ್ತೊಂದು ಪೇಪರ್ ಬಿದ್ದಿತ್ತು. ಸಂದರ್ಭ ಸಲಿಕ್ಕೆ ಆ ಪೇಪರ್ ನನ್ನ ಕೈ ಸಿಕ್ತು. ಓಪನ್ ಮಾಡಿ ನೋಡಿದ್ನೆ, ಅದರ ನಂದ ಫೋಟೋ ಐತಿ. ಅಲ್ಲ ಅವನ ನನಗೆ ಭಾಳ ಆಶ್ಚರ್ಯ ಆಯಿತು. ಆವಾಗ ನಿನ್ನ ಮೇಲೆ ಡೌಟ್ ಬಂತು. ಅಂದಂಗ ಧರ್ಮೇಶ, ಚಂದ್ರಶೇಖರ್, ಆ ವ್ಯಕ್ತಿ ಯಾರವ? ಓ, ಅವರ ನಮ್ಮ ಪೊಲೀಸ್ ಸಾಹೇಬ್ರು. ನಿನ್ನ ರಾತ್ರಿ ನಾನು ಅವ್ರಿಗೆ ಫೋಟೋ ಕಳಿಸಿದ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಾಮ್ರಾಟ್. ಕೂತ್ಕೋ. ಸರ, ನಿನ್ನೆ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವ್ರು ನನಗೆ ವಾಟ್ಸಪ್ನಾಗ ಫೋಟೋ ಕಳಿಸಿದ್ರಿ. ನಾ ಫೋನು ಮನೆಗೆ ಬಿಟ್ಟು ಬಂದೀನಿ ರೀ. ಒಂದು ಪ್ರಿಂಟ್ ಐತ್ರಿ ಸರ. ಇವರ ನೋಡ್ರಿ, ಆ ಸೂಪರ್ ಕಿಲ್ಲರ್ಸ್. ಓ, ನನ್ನ ಸರ್ವಿಸಲ್ಲಿ ಇವ್ರು ನೋಡಿ ನಾನು. ಆದ್ರೆ ಈ ಥರ ಇರಲಿಲ್ಲ. ನೋಡಕ್ಕೆ ಕಾಡು ಮನುಷ್ಯರು ಇದ್ದಂಗಿದ್ರು. ಇದರಿಂದ ಏನೋ ಒಂದು ನಿಗೂಢತೆ ಐತೆ. ಇದನ್ನ ಪತ್ತೆ ಹಚ್ಬೇಕು. ಇದನ್ನ ಸರ, ನನ್ನ ಕಡೆ ಇನ್ನೊಂದು ಪೇಪರ್ ಇತ್ತು ರೀ. ಆ ಪೇಪರ್ ಬರ್ಬೇಕಾದ್ರೆ ಮಿಸ್ ಆಗೈತೆ ರೀ. ಮೋಸ್ಟ್ಲಿ ಆ ಪೇಪರ್ ದರ್ಶನ ವ್ಯಕ್ತಿ ಕಡೆ ಸಿಕ್ಕಿರ್ಬೇಕಂತ ನನಗೆ ಡೌಟ್ ಐತ್ರಿ ಸರ್. ಈ ದರ್ಶನ್ ಅನ್ನೋನು ಯಾರು?
ಈ ಕತೆಗೆ ಮೇನ್ ಸೂತ್ರಧಾರ ಅವನ ಅದನ್ರಿ ಸರ. ಓಹೋ, ಇಂಥ ಪೇಪರ್ ಅವನ ಕೈಗೆ ಸಿಕ್ಕಿತ್ತಾ? ಹೌದ್ರಿ ಸರ. ಹಾಂ ಹಾಂ. ನನ್ನ ಫೋನ್ಯಾಗ ಒಂದು ಅಜ್ಜನ ಫೋಟೋ ಆಮೇಲೆ ಒಂದು ಮಗು ಫೋಟೋ ಐತಿ, ಬಟ್ ಅದು ಯಾರ್ದಂತ ಗೊತ್ತಾಗ್ಲಿಲ್ರಿ ಸರ. ಅಜ್ಜ ಮತ್ತು ಮಗುನ ಫೋಟೋ ಐತ್ಯಾ? ನೀ ಭಾಳ ಒಳ್ಳೆಯವ ಅಂತೇಳಿ ಗೊತ್ತಾಯ್ತು. ಮೊದಲ ನಮ್ಮ ಸೈಬರ್ಗೆ ನಾನು ವಿಷಯ ಮುಟ್ಟಿಸ್ತೇನೆ. ಓ, ಕಾನ್ಸ್ಟೇಬಲ್ ಚಂದ್ರಶೇಖರ್, ನೀನೇ ಮಾತಾಡು. ಸರ್. ಹಾಂ ಚಂದ್ರಶೇಖರ್ ಅವರೇ ಹೇಳಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹಾಂ ಸರ್, ಆ ದರ್ಶನ್ ಬಗ್ಗೆ ನಾನು ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದೆ ಸರ್. ಸಾರಿ ಸರ್. ಬರೀ ನಿಮ್ದು ಇದೇ ಐತಲ್ರಿ ಸರ್. ಅದು ತಾಯಿಲೆ ನಾ ಮಾತಾಡ್ತೀನಿ ಸರ್. ಹಲೋ ಚಂದ್ರಶೇಖರ್, ಕಂಗ್ರಾಚುಲೇಷನ್ ಚಂದ್ರಶೇಖರ್. ಒಬ್ಬ ವ್ಯಕ್ತಿನ ಪತ್ತೆ ಹಚ್ಚಕ್ ಹೋಗಿ ನಮ್ಮ ದೇಶಕ್ಕೆ ಕಂಟಕವಾಗಿರುವ ನರಹಂತಕರನ್ನ ಪತ್ತೆ ಹಚ್ಚಿರಿ. ಈ ತಿಂಗಳ ನಿನ್ನ ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ, ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಚಂದ್ರಶೇಖರ್, ಯಾಕ ಏನಾತ? ಭಾಳ ಹ್ಯಾಪಿ ಐತಿಯಲ್ಲ? ಏನಿಲ್ಲ, ಪ್ರಮೋಷನ್ ಆಯ್ತು ನನಗೆ. ಕಂಗ್ರಾಚುಲೇಷನ್ ಚಂದ್ರಶೇಖರ್. ನಾ ನಿನಗ ಕಂಗ್ರಾಚುಲೇಷನ್ ಹೇಳ್ಬೇಕು. ಯಾಕ? ನೀ ಕನಸ್ದಾಗ ಚಿತ್ರ ಬಿಡಿಸಿದ್ಲ, ಅವರು ಕನಸ್ದಾಗ ಬಂದ ರೌಡಿಗಳು ನಿಜವಾಗ್ಲೂ ರೌಡಿಗಳು ಅದಾರು. ಹೌದಾ? ಅವ್ರನ್ನ ಕಣ್ ಹಿಡಿದಕ್ಕ ನನಗ ಪ್ರಮೋಷನ್ ಆಗೈತಿ. ನಾ ನಿನಗ ಥ್ಯಾಂಕ್ಸ್ ಹೇಳ್ಬೇಕು. ಚಂದ್ರಶೇಖರ್, ಹಾ, ನನಗೆ ಹೆಲ್ಪ್ ಮಾಡ್ತಿ? ಏನ್ ಹೇಳು? ಮಾಡ್ತಿ ಇಲ್ಲ? ಮಾಡ್ತೇನೆ. ನನ್ನ ಕನಸ್ದಾಗ ಕಂಡಾರ ಆ ರೌಡಿಗಳವ್ರು. ಹಾ, ಅವರು ನಿಜವಾಗ್ಲೂ ಅದಾರ ಅಂತಿದಿ. ಈ ಜೀವ ಇರೋದ್ರಾಗನ ನಾನು ಅವ್ರು ನೋಡಬೇಕು. ಯಾಕಂದ್ರೆ ಇದು ನನ್ನ ಆಸೆ ಐತಿ. ಹಾ, ನೀ ನೆರವೇರಿಸ್ತಿಲ್ಲ? ಅದಕ್ಕೇನೈತಿ, ನೆರವೇರ್ಸಲ್ಲ. ಥ್ಯಾಂಕ್ಸ್ ಮರ್ಯ, ನಿನ್ಗೆ ಒಳ್ಳೇದಾಗಲಿ, ಪುಣ್ಯ ಬರಲಿ. ಅವ್ರೆಲ್ಲಿ ಅದಾರ ನನಗೆ ಹೇಳ್ಬೇಕು. ಆಯ್ತಾಯ್ತು, ನಾನು ಅವ್ರು ನೋಡ್ಬೇಕು. ದೂರಿಂದ ನೋಡ್ತೀನಿ. ತೋರಿಸಿ ಪುಣ್ಯ ಕೊಟ್ಗ ಮರ್ಯ. ಆಯ್ತು ಬಿಡು ಮಾರಾಯ. Thanks ಮಾರಾಯ. ನಿನ್ ದೋಸ್ತಾಗಿ ನಾ ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗ? ಏ ದರ್ಶನ, ಏನ್ ಹಿಂಗ ಒಂಟಿ ಆಗಿರವು? ಏನಾರ ಮದುವೆದು ಆಗಿ ಜಂಟಿ ಆಗವು ಇರ್ಲಿಕ್ಕ ನೀ ಹಿಂಗ ಸೈಕವಾಗಿ ಬಿಡ್ತಿ ನೋಡು. ಹಾ ನೋಡ್ ಚಂದ್ರಶೇಖರ, ಹಾ ಈಗ ನಾನು ಒಂಟಿ ಆಗಿರೋದಂದ್ರೆ ಭಾಳ ಇಷ್ಟ. ಹಾ ನಾ ಒಂಟಿದಾರಿ ನಡೆಯೋದಂದ್ರೆ ಭಾಳ ಇಷ್ಟ ನನಗೆ. ಈ ಮದುವೆ ಗಿದುವೆ ಬಗ್ಗೆ ನನಗೆ ಫೀಲಿಂಗ್ ಇಲ್ಲ. ನಾ ಹಿಂಗಾರವ, ನಾ ಹಿಂಗ ಇರ್ತೀನಿ. ನೋಡು, ನಾನು ಹಿಂಗೆ ಹೇಳತ್ತೀನಿ, ಒಂಟಿ ಆಗ್ಬೇಡ, ಮದುವೆ ಆಗ. ಇರ್ಲಿಕ್ರ ನಿನ್ ಮರ್ಜಿ, ಏನ್ ಮಾಡ್ತಿ ಮಾಡು. ನೋಡಮ್, ಹಂಗೇನ್ರಿದ್ರ ನಿನ್ನ ಮದುವೆ ಕರಿತೀನಿ ಬರಂತಿ. ಆಯ್ತಾಯ್ತು, ನೋಡೋಣ. ಆದಷ್ಟು ಬೇಗ ನಿನ್ ಮದುವೆ ಆಗ್ಲಿ. ಆಯ್ತು. ಸಾಮ್ರಾಟ್ ಸರ್. ಈ ವ್ಯಕ್ತಿಗಳು ಇಷ್ಟು ಪ್ರಮಾಣದಲ್ಲಿ ಬೆಳೆದಾರಂದ್ರ ಇವ್ರೇನು ಸಾಮಾನ್ಯ ವ್ಯಕ್ತಿಗಳಲ್ಲ. ಹೌದು ಸರ್. ಇವ್ರೆಲ್ಲಿ ಸಿಗ್ತಾರ ಅಲ್ಲಿ ಎನ್ಕೌಂಟರ್ ಮಾಡಿಬಿಡು. ಓಕೆ ಸರ್. ನಾ ಪರ್ಮಿಷನ್ ಕೊಟ್ಟಿನಿ. ನಮ್ಮ ಸಾಹೇಬ್ರು ಇನ್ನೂ ಬಂದಿರೋಂಗಿಲ್ಲ. ಇಷ್ಟು ಜಲ್ದಿ ಹೋಗಿ ನಾ ಯಾರ ಏನು ಮಾಡಲಿ? ಮೊಬೈಲ್ದಾಗ ಏನಾರ ಸುದ್ದಿ ಐತೆ ನೋಡೋಣ ತಡಿ.
ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಎಂದು ತಲೆಯ ಬಾಗದು, ಎಂದಿಗೆ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಯಾರೋ ಪೇಪರ್ ಸರ್. ಅಲ್ಲೇ ಬಾಗಿಲ ಕೆಳಗೆ ಹೋಗೋದೋಗು. ಓಕೆ ಸರ್. ನಿನ್ನೆ ಭಗತ್ ಕಾಲನಿ ಇಲ್ಕಲ್ ನಗರದಲ್ಲಿ ಕರಾಳ ಕೊಲೆ. ಸತ್ತ ಈ ವ್ಯಕ್ತಿ ದೇಶಭಕ್ತ ಅಲ್ಲ, ಸಮಾಜ ಸೇವಕನೂ ಅಲ್ಲ, 4 ಜನರ ಬಾಯಲ್ಲಿ ಒಳ್ಳೆಯ ವ್ಯಕ್ತಿಯೂ ಅಲ್ಲ. ಹಾಗಾದರೆ ಇವನು ಯಾರು? ನಗರದ ಖ್ಯಾತ ಉದ್ಯಮಿ ಅವರಾದ ಶ್ರೀ ಉಮೇಶ್ ಅವರ ಹೊಸ ಬಿಲ್ಡಿಂಗ್ ಕಟ್ಟುವ ದೊಡ್ಡ ಬಂಗಲೆಯಲ್ಲಿ ಜಟ್ಟ ಎನ್ನುವವನ ಕೊಲೆಯಾಯಿತು. ಇವನನ್ನ ಕೊಲೆ ಮಾಡಿದವರನ್ನು ಹಿಡಿದು ಇನ್ನೂ 3 ಕೊಲೆಗಡುಕರಿದ್ದಾರೆ. ಇವರನ್ನ ಹಿಡಿಯುವವರೆಗೂ ನಗರಕ್ಕೆ ನೆಮ್ಮದಿ ಇಲ್ಲ ಎಂಬುವುದು ಜನರ ಕ್ರೋಧನೆಯಾಗಿದೆ. ಜಟ್ಟ ಕಾನ್ಸ್ಟೇಬಲ್ ಚಂದ್ರಶೇಖರ್. ಹಲೋ,
ದರ್ಶನ, ಇವತ್ತಿನ ಉದಯಕಾಲ ನ್ಯೂಸ್ ನೋಡಿಲ್ಲ? ನೀ ಏನು ಚಿತ್ರ ಬಿಡಿಸಿದ್ದೆಲ್ಲ ಅದ್ರಾಗ ಒಬ್ಬ ಸತ್ತಾನ. ಅವನ ಹೆಸರ ಜಟ್ ಅಂತೋ ಮಾರಾಯ. ಹಲೋ, ಛೇ ಎಟ್ ಅವಸರ ಮಾರಾಯ ಇವಂಗ ಕಟ್ಟ ಮಾಡಿದ. ಛೇ ಮೂಡ ಅಪ್ಸೆಟ್ ಮಾಡಿದ. ಒಂದ್ ನಮನಿ ವಿಚಿತ್ರ ಅದಾನ ಮನುಷ್ಯ. ಹಲೋ ಹಲೋ ರೀ ಸರ, ನಾನು ರೌಡಿಗಳಿರೋ ಅಡ್ಡಕ್ಕೆ ಹೊಂಟೀನಿ ರೀ ಸರ. ಅವನ್ ಪತ್ತೆ ಹಚ್ಚೋಕ್ಕಿಂತ ಮುಂಚೆ ದರ್ಶನ್ ಬಗ್ಗೆ ಸಂಪೂರ್ಣ ತಿಳ್ಕೊ. ಯಾಕೋ ನನಗೆ ಅವನ ಮೇಲೆ ಅನುಮಾನ. ಹಾಂ ಓಕೆ ಸರ, ಅರ್ಥ ಆತ್ರಿ. ನಮ್ಮ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವ್ರನ್ನ ಎಮರ್ಸಿ ಅವ್ನ ಬಾಯಿಲೆ ಎಲ್ಲ ತಿಳ್ಕೊಂಡು ಆ ಸೂಪರ್ ಕಿಲ್ಲರ್ಸ್ನೆಲ್ಲ ಆ ದರ್ಶನ ಕೊಲೆ ಮಾಡ್ತಾನ್ರಿ ಸರ. ಇವನಿಗ ಅವ್ರಿಗ ಏನೋ ಲಿಂಕ್ ಐತ್ರಿ. ನಾ ಮೊದಲು ಅದನ್ನ ಪತ್ತೆ ಹಚ್ತೀನಿ ಸರ. ಈ ಸಜ್ಜನ ಆ ದರ್ಶನ್ ಮನೆಗೆ ಹೋಗ್ತೀನಿ ರೀ. ಓಕೆ. ಕೀಲಿ ಹಾಕೊಂಡು ಎಲ್ಲೇ ಹೋಗ್ಯಾನವ. ಅವ ಎಲ್ಲಿ ಹೋದ್ರೇನು, ನಮ್ಮ ಡ್ಯೂಟಿ ನಾವು ಮಾಡಬೇಕು. ಈ ವ್ಯಕ್ತಿ ಭಾಳ ಡಿಫ್ರೆಂಟ್ ಅನ್ಸಕತ್ತಾನ. ಎಂತೆಂಥ ಚಂದ ಚಂದ ಪೇಂಟಿಂಗ್ ಮಾಡ್ಯಾನ, ಆದರೂ ಸಮಥಿಂಗ್. ಇವಂಗ ದರ್ಶನಿಗ ಏನು ಸಂಬಂಧ?
ಅಥವಾ ಈಕೆ ಯಾರು? ಈಕೆಗೆ ದರ್ಶನಗೆ ಏನಾದ್ರು ಸಂಬಂಧ ಇತ್ತಾನೆ? ಆ ದರ್ಶನ ಈಕೆಗೆ ಲೈನ್ ಹೊಡೆದಾನ ಅಂದ್ರ ಇವ್ನ ಹೆಂಡತಿಗೆ ಅವ ಲೈನ್ ಹೊಡಿಯಕತ್ತಾನ. ವಾಟ್? ಬ್ಲಡ್ ಇವರ ಡೇಂಜರ್ ಅನ್ಕೊಂಡೆ, ಇವ್ರಿಗಿಂತ ಡೇಂಜರ್ ಅದಮ್ಮ. ದರ್ಶನ 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 ಏ ದರ್ಶನ, ಯಾರ್ಲೇ ನೀವು? ದರ್ಶನ ಚಳಿಗೋಸ್ಕರ ಇರ್ಲಿ, ಕರೆ ಹೇಳ್ರಿ. ನಾ ಯಾರು ಗೊತ್ತೈತಿಲ್ಲ, ಇನ್ಸ್ಪೆಕ್ಟರ್ ಸಮ್ರಾಟ್ ಇದೀನಿ, ಎನ್ಕೌಂಟರ್ ಸ್ಪೆಷಲಿಸ್ಟ್. ಒಂದ್ ಹೆಜ್ಜೆ ಮುಂದಿಟ್ರ ಶೂಟ್ ಮಾಡಿಬಿಡ್ತಾನೆ ಮಕ್ಕಳ. ಇದನ್ನೇನು ಪಟಾಕಿ ಪಿಸ್ತಲ್ ಅನ್ಕೊಂಡ್ರಿ ಏನ್ಲೇ? ಚಡ್ಡ ಹುಚ್ಚನ ಹೊಯ್ಕೋಬೇಕ. ನಿಂದ್ರಲೇ ನಿಂದ್ರಿ. ಯಾಕೆ ಸರ್ ಆ ದರ್ಶನ ಬಗ್ಗೆ ತಿಳ್ಕೊಳಕತ್ತೀರಿ? ಅವಾಗ ನಮ್ಗೆ ಫ್ರೆಂಡ್ಶಿಪ್ ಆಗಿ ಒಂದ ವಾರ ಆತ. ಹಲೋ, ಏ ಯಾರ್ಲೇ ನೀನು? ಜಗ್ಗಿ ಎಲ್ಲಿ ಹೇಳ ಜಗ್ಗಿ, ಏನಾದ್ ಜಗ್ಗಿ? ನರಕದಲ್ಲಿ. ಐ ಆಮ್ ನಾಟ್ ಇನ್ ಡೇಂಜರ್, ಐ ಆಮ್ ದ ಡೇಂಜರ್. ನಾನಾ ಡೇಂಜರ್, ಕೆಟ್ಟವ್ರನ್ನ ಮಟ್ಟ ಹಾಕೋ ಸೋಲ್ಜರ್, ಒಂಟಿ ದಾರಿಯಲ್ಲಿ ನಡೆಯೋ ಆನೆ, ಮದ್ದಾನೆ. ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡ ಅಡ್ಡ ಕತ್ತರಿಸೋ ಮದ್ದಾನೆ. ಫೋನ್ ಹಚ್ಚಿರ್ಲೇ?
ಹಲೋ, ಲೇ ದರ್ಶನ ಎಲ್ಲೈತಿಲಿ ಅಪ್ಪ? ನಿನಗೆ ಡಿ ಬಾಸ್ ದರ್ಶನ್ ಬೇಕಾ, ಕಿಚ್ಚ ಸುದೀಪ್ ಬೇಕಾ? ಮುಚ್ಕೊಂಡು ಫೋನ್ ಹಿಡಿ. ಆಟ ಇವಾಗ ಚಲೋ ಮಾಡೀನಿ. ಏನಂದಲೇವಾ ಬೋಳಿ ಮಗ? ಲೇ ನನ್ನ ಮಗನ, ನಮ್ಮ ಬಗ್ಗೆ ನಿಂಗೇನೋ ಗೊತ್ತಿಲ್ಲ, ನಾವು ಸರಿ ಇಲ್ಲ. ಹೇ, ನಾನು ಸಾಚ ಅಂತ ಯಾವ ಕಳ್ಬಡಿ ಮಗ ಅಂತ ಹೇಳಲ್ಲ. ಹಾ, ನಮ್ಮ ಜಗ್ಗಿನ ಬಿಟ್ಟು ಬಿಡು ಮಗನ, ನಿನ್ನ ಅಡ್ಡಡ್ಡ ಕತ್ತರಿಸ್ಬಿಡ್ತೀವಿ. ಏ ನನ್ನ ಮಗನೇ, ಅವನಿಗೇನು ಮಾಡ್ಬೇಡ, ಹಾ, ಬಿಡು, ಬಿಟ್ಟು ಬಿಡು. ನೀ ಬಹಳ ಮೋಸದ ಆಡ್ತಿ. ಆ ಜಗ್ಗಿನ ಚೈನ ಕಟ್ಕೊಂಡು ತರ ತರ ಅಂತ ಹೊಡ್ಕೊಂಬಂದು ಕಚ ಕಚ ಅಂತ ಕೊಚ್ಚಿದೆ. ಹಾ, ಮಲ್ಕೊಂಡಿರ್ಬೇಕು. ಎದ್ಮೇಲೆ ಹೇಳ್ತೇನೆ. ಹಾ, ನೀವಷ್ಟೇ ಕೂಗಿದ್ರು ನಿಮ್ಮನ್ ಬಿಡಲ್ಲ. ಅಣ್ಣ ರಾಜೇ, ನಿಮ್ಮನ್ ಬಿಡಂಗಿಲ್ಲ. ಫೋನ್ ಮಾಡಿದ್ ದರ್ಶನ್ ಸರ, ಅವ್ನಿಗೇನ ಆಟ ಆಡಕತ್ತಾನ ಸರ. ಆಮೇಲೆ ಬರ್ಬೋದ ಸರ, ನಾವ್ ಬರ್ತೀವಿ ಸರ್. ಬಹಳ ಒಳ್ಳೆ ಕೊಡ ಕೊಡ, ಏ ಕೊಡ. ಅವ ಯಾರ ಜೊತೆ ಆಟ ಆಡಕತ್ತಾನ ಗೊತ್ತೈತನ್ರಲ್ಲ ನಿಮ್ಗ? ಅವ ಇವ್ರನ್ನ ಕೊಲ ಆಟ ಆಡಕತ್ತಾನ. ಅಲ್ಲ ಇವನ ದರ್ಶನ ಯಾಪುರಿ ಡೇಂಜರ್ ಅದನೋ ಅವ. ಏನ್ರಲ್ಲೇ ಇದು ಕೊಲೆಗಿಲ್ಲ ಅನ್ನಕತ್ತಾರ, ಕಾಪೆಲ್ಲ ಕಟ್ ಮಾಡೋದ್ ನೋಡಿವಿ. ಮೀನಾ ಕಟ್ ಮಾಡೋದು ನೋಡಿನಿ. ಹೌದಲ್ಲ, ನಾನು ಹಿಂಗ ಕೋಲ್ ಕಟ್ ಮಾಡ ನೋಡಿನಿ. ಇವ ಏನ್ಲೇ ಮನ್ಸರ್ನ ಕೊಲ್ಲಕತ್ತಾನಲ್ಲ, ಇದ್ರಾಗ ಏನ ಮಸ್ಲತ್ತೈತಿ. ಐತಲ್ಲ ಐತಲ್ಲ ಏನೈತಿ ಏನೈತಿ? ಇವ್ರ ಅಂದ್ರ ಇವ್ರಕಿನ ಅಪ್ಪನಂಗದನವ. ಅಲ್ಲಲ್ಲಿ ಬ್ಯಾರೆ ಹೇಳಂದ್ರೆ ನಮ್ಗ ಮೋಸ ಮಾಡ್ಲಂದ್ರೆ ಅವ ಮೋಸ ಮಾಡ್ಯಾನ. ಅಂತೂ ಇಂತೂ ನಮ್ಗವ ವೈಕೋಣ ಕಚ್ಚಿದ. ಅದಕ್ಕ ಹಿರಿಯರ ಗುಣ ನೋಡಿ ಗೆಳತನ ಮಾಡಂತಾರ. ಪಂಡಿತ ಸುಮ್ಮಿರ, ಎಲ್ಲ ನಿನ್ನಿಂದನ ಆಗಿದ್ದ. ಬೆಂಕಿಯಲ್ಲಿ ಸುಟ್ಟ ಕಮಲಗಳು. ಪೇಂಟಿಂಗ್ ಇಷ್ಟ ಮಾಡ್ತಾನ ಅನ್ಕೊಂಡಿದ್ದೆ, ಸುಗತ್ನಾಗ ಬರಿತಾನೋ ಅನ್ಸತ್ತೆ. ಸೀದಾ ಕುಂದ್ರಲೆ. ಇವೇನ್ಲಿ ಕವನ ಗೀಚನಲ್ಲ? ಸರ, ಅವನು ಕವನಾಗಿತ್ಲೆ, ಏನಾದ್ರೂ ಮಾಡ್ಲಿ, ಬಿಟ್ಟು ಬರಲಿ ಸಾವಿರ. ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ನಾವು, ಇಟ್ನಲ್ಲೇ ಬಗನಿಗೂಟ. ಅವ ಕೂಡ ರೊಕ್ಕದಾಶಕ್ ಅವನಿಂದ ಹೋಗಿದ್ದೀವ್ರಿ. ಅವನ್ ಜೊತೆ ಕುಣಿದ್ವಿ, ತಿಂದ್ವಿ, ಕುಡಿದ್ವಿ. ಲೈಫ್ ಹೆಂಗೋ ಇರ್ತ ಅನ್ಕೊಂಡ್ವಿ, ಮಜಾ ಮಾಡಿದ್ವಿ. ಆದ್ರ ಹಿಂಗಿರ್ತ ಅನ್ಕೊಂಡಿದ್ದಿಲ್ಲ. ಹಂಗಾದ್ರವ ಎಷ್ಟು ಕೊಟ್ಟನ್ಲಿ ನಿಮ್ಗೆ ರೊಕ್ಕನ? 1 ಕೋಟಿ 1 ಕೋಟಿ ಕೊಡ್ತೀವಿ. ನಮ್ಮವನ್ನ ಬಿಟ್ಟು ಬಿಡು, ಬಿಟ್ಟು ಬಿಡು. ಇಷ್ಟಿರ್ಬೋದು ಸರ, ನಾವು ಹೋಗ್ತೀವಿ ಸರ. ಏಯ್ ಕುತ್ಕೊಡ್ರಲೆ. ನಿಮ್ಮ ದೋಸ್ತ ಎಂತ ಚಂದ ಕವಿತೆ ಬರ್ದಾನ, ಹೇಳ್ತೀನಿ ಕೇಳ್ರಲೆ. ಇಡೀ ಜೀವನನ ನಿನಗೆ ಮೀಸಲಿಟ್ಬಿಡ್ತೀನಿ. ಸುಮ್ಮನೆ ಒಮ್ಮೆ ಕಣ್ಣಲ್ಲೇ ಕಣ್ಣಿಟ್ಟು ನೋಡು ಸಾಕು. ಆಹಾ, ಆ ಕಣ್ಣಲ್ಲಿ ಏನೋ ಒಂದು ಮಿಂಚಿದೆ, ನನ್ನ ಹಿತವಾಗಿ ಕೊಲ್ಲುವ ಸಂಚಿದೆ, ಮತ್ತೆ ಹೊಸ ಜೀವನ ತುಂಬುವ ಹೊಂಚಿದೆ. ಏನ್ ಬರ್ದನ್ಲೇ ಕವನ, ಭಾರಿ ಬರ್ದನ್ಲೇ ನಿಮ್ ದೋಸ್ತ. ನಿಮ್ಮ ಪ್ರಾಣ ಸ್ನೇಹಿತನ ವಿರಹದ ಬರಹಗಳು ಸೂಪರ್ಲೆ. ಯಾರ್ದೋ ಜೊತೆ ಮದುವೆ ಆಗೈತಿ, ಆಕಿಗೆ ಇವೆಲ್ಲ ಏನು ಹೊಡ್ಯಾಕತ್ತಾನವ ಕಳ್ಳ ಬಡ್ಡಿ ಮಗ. ಸರ ನೀವ್ ಎಷ್ಟೇ ವೈಕೊಂಡ್ರು, ನೀವ್ ಎಷ್ಟೇ ಕೇಳಿದ್ರ ಅವಂತೂ ನಮಗೇನು ಸಂಬಂಧ ಇಲ್ರಿ. ಅಲ್ಲ ನನ್ನ ಮಕ್ಕಳ, ಇರ್ಲಿ ನೋಡಮ್ ಇನ್ನು ಏನ್ ಗಿಚ್ಚನ ಅಂತೇಳಿ. ಲೇ 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 ಸುಳೆ ಮಗನೇ, ಯಾರೋ ನೀನು? ಮುಕ್ಕಳ ದಮ್ಮಿತ್ತಂದ್ರ ಮುಂದೆ ಬಾಲಿ, ಎಲ್ಲ ಕುಂತ್ಕೋದು ಆಟ ಆಡ್ಬೇಡ. ಸೋಳೆ ಮಕ್ಕಳ, ನಾ ಯಾರ್ದು ಗೊತ್ತಾಗಬೇಕಾ? ಹೇಳ್ಬೇಕೇನ್ರು? ನನ್ನ ಕತೆ ಹೇಳ್ಬೇಕೇನ್ರು? ಕೇಳಲ್ಲ, ತಾಕತ್ತಿದ್ರೆ ನನ್ನ ಕತೆ. ಈಗ ಕತೆ ಚಲೋ ಆತ್ ನೋಡ್ರಲೆ. ಒಂದು ಸಂಸಾರದ ಕರಾಳ ಕತೆ. ಒಬ್ಬ ತಾತ, ಆ ತಾತನಿಗೊಬ್ಬ ಮಗ, ಆ ಮಗನಿಗೆ ಒಬ್ಬಳು ಮುದ್ದಾದ ಹೆಂಡತಿ. ಅವರಿರುವ ಸಂಸಾರದಲ್ಲಿ ಒಂದು ಮುದ್ದಾದ ಮಗು. ಅಂದ್ರೆ ಆ ತಾತನಿಗೆ ಒಬ್ಬಾಕಿ ಮುದ್ದಾದ
ಮೊಮ್ಮಗಳು. ಆ ಒಂದು ದಿನ ಮಧ್ಯಾಹ್ನ ನಮ್ಮ ಕುಟುಂಬ ಹುಟ್ಟೂರಿಗೆ ಹೊಂಟಿತ್ತು. ಕಾರು ಮುನ್ಕತ ಹೋಗುತ್ತಾ. ಓ ಶಿವ, ಈ ದಾರಿ ಬಹಳ ಅಪಾಯಕಾರಿ ಐತಿ. ಸುತ್ತಾದ್ರೂ ಚಿಂತಿಲ್ಲ, ಬೇರೆ ದಾರಿಯಲ್ಲಿ ಸುರಕ್ಷಿತವಾಗಿ ಊರಿಗೆ ಹೋಗೋಣ. ತಮ್ಮ, ಮೊದಲ ನೀ ಗಾಡಿ ಹಿಂದಕ್ಕೆ ತಗೋ. ಮಿಸ್ಟರ್ ಸತ್ಯಮೂರ್ತಿ, ಈ ಜಾಗ ನೋಡು, ಈ ಕ್ಲೈಮೇಟ್ ನೋಡು. ಆ ಮನ್ಯಾಗ ಅಲ್ಲೇ ಪ್ಯಾಟ ಬಿಸಾಯ್ತಿರ್ತಿದಿ. ಈ ಜಾಗ ನೋಡ್ಬಾ ಇಲ್ಲಿ, ನಡ್ ಹೋಗಮ್ ನಡಿ. ಮಾವರ ನಿಮ್ ಮಗನ್ ಬಗ್ಗೆ ಗೊತ್ತಿದ್ದಲ್ಲ ನಿಮ್ಗ. ಅವ್ರ ಯಾವತ್ತರ ಒಂದ್ಸತಿ ಡಿಸೈಡ್ ಮಾಡಿದ್ರಂದ್ರ ಆ ಕೆಲ್ಸ ಮಾಡ್ಲಾರ್ದ ಬಿಡಂಗೇ ಇಲ್ಲ. ಅಲ್ರಿ, ಇಂಡಿಯನ್ ಆರ್ಮಿಗ್ ನೀವ ಸೇರ್ಸಿರೋರ್ನ ಈಗ ನೀವ ಅಂಜಿದ್ರ ಹೆಂಗ? ಬಾರ್ಡರ್ ಒಳಗ ಇಂಥವ್ ಎಷ್ಟು ಪ್ಲೇಸ್ ನೋಡ್ರಾಕಿಲ್ಲ ಅವ್ರು. ನಮಗೂ ಮಜಾ ಇರ್ತದ, ನೋಡೋನ್ ತಡ್ರಲ್ಲ ರೀ. ನೀವ್ ಗಾಡಿ ಓಡಿಸ್. ಸರಿ ಪಾರ್ವತಿ. ಅಲ್ಲ ಬೇ, ನೀನು ಅವನಂಗೆ ಹೇಳ್ತೀಯಲ್ಲ, ನಾವು ಸುರಕ್ಷಿತವಾಗಿ ಇರ್ಬೇಕೋ ಇರಬಾರ್ದ? ಈಗಿನ ಹುಡ್ರು ನಮ್ಮ ಮಾತ ಕೇಳಂಗಿಲ್ರಿ. ಬಿಡ್ರಿ, ಅವ್ರು ಹೇಳ್ದಂಗ ಆಗ್ಲಿಲ್ಲ. ಸುಮ್ಮನೆ ಬೇ, ನನ್ನಷ್ಟು ಅನುಭವ ನಿನಗಿರಲ್ಲ. ಚಲೋ ಆತಪ್ಪ, ತಂದಿ ಮಕ್ಕಳದ. ನಿಮಗ್ ನಾನಾ ಬುದ್ಧಿ ಹೇಳಂಗ ಆತ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರನು? ನಿಂತ ಬಿಡ್ತೈತಿ, ಇರ್ತೈತಿ. ಏನು ಮಾರ, ಅದಕ್ಕೆ ಹೇಳಿದ್ ನಾನು ಇಲ್ಲಿ ಬ್ಯಾಡ ಅಂತೇಳಿ. ಕೇಳಿಲ್ಲ ನನ್ನ ಮಾತು ನೀನು. ಮಾವರ ಸ್ವಲ್ಪ ಸಮಾಧಾನ ಇರ್ರಿ, ಏನಾಗುತ್ತೆ ನೋಡೋಣಂತ. ಏನ್ ಸಮಾಧಾನ? ಇಲ್ಲ, ನಾನು ಹೇಳಿದೆ ನೋಡಿಲ್ಲಿ ಎಂತ ಡೇಂಜರ್ ಐತಿ. ನನ್ನ ಮಾತು ಕೇಳ್ತಿರಲ್ಲೇ ನೀವು? ಮಾವರ ಯಾವ ಸಣ್ಣ ಹುಡ್ರು ಆಟ ಆಡಕಂತ ಮಾಡಿಟ್ಟು ಹೋಗ್ಯಾವ, ಅದಕ್ಕೆ ಕಷ್ಟ ಅನ್ಸ್ತೀರಿ? ನೋಡ್ಬೇ ಹೆಂಗೈತಿ. ಅಪ್ಪ, ಇವೆಲ್ಲ ಮೂಢನಂಬಿಕೆ. ನಿನಗಿಷ್ಟು ವಯಸ್ಸಾದ್ರು ಇನ್ನೂ ಇದು ನಂಬ್ತೀಯಲ್ಲ, ಏನ್ ಮಾಡ್ಬೇಕು ಹೇಳು? ಇವೆಲ್ಲ ಆರ್ಮಿ ಒಳಗೆ ಎಷ್ಟು ನೋಡಿಲ್ಲ, ಇವೆಲ್ಲ ಮೂಢನಂಬಿಕೆ ಅನ್ನೋದು. ನಡಿ ನಡಿ. ಏನ್ರಿ ಮಾವರ, ನಿಮ್ ಮಗಗಿರೋ ಧೈರ್ಯ ನಿಮಗಿಲ್ಲಲ್ಲ. ನೀವ ಜನ್ಮ ಕೊಟ್ಟಿರೋರಿಗೆ ಸ್ವಲ್ಪ ಸಮಾಧಾನದಿಂದ ಇರ್ರಿ. ಹಂಗೇಳ ಪಾರ್ವತಿ ನೀನು. ಅಲ್ಲ ಬೇ, ನನ್ನ ಮಾತಂತ ಕೇಳಂಗಿಲ್ಲ. ಕಡಿ ನಿನ್ನ ಮಾತನ್ನ ಯಾರು ಹೇಳಬೇಕಿಲ್ಲ ಒಂದ್ ಸ್ವಲ್ಪ. ನನ್ನ ಮಾತ ಕೇಳಂಗಿಲ್ಲವ, ಮೊದ್ಲೇ ಹೇಳಿದ್ ನಾನು. ಅಪ್ಪ ಸಾಕ್ ನಡಿ, ಈಗ ಹೋಗಾಮು. ಇವೆಲ್ಲ ನಮ್ಮಂಗಿಲ್ಲ, ಯಾರು ನಮ್ಮಂಗಿಲ್ಲ. ಪಾರ್ವತಿ ಬಾ, ಮುಳ್ಳೋಗ್ಯಂಬಾ. ಹುಟ್ಟಿ ಇನ್ಕತ ಸರಿ ನೀನು.
ಏನೋ ಮರೆ ನೀನು ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ದಡಗ್ನ ಮುಟ್ಟಿ ಇದು ಮಾಡಿಬಿಟ್ಟು ನೋಡಲ್ಲಿ ತೆಗಿಬೇ ಸಾವಕಾಶ ತೆಗಿ ಮೂಳುಗಳು ಎಲ್ಲರೂ ನಡೆಸ್ಕೊಂಡಿ ಸಾವಕಾಶ ತೆಗಿ ನಾ ಎಲ್ಲ ಮುಂದೆ ತೆಗಿತೀನಂತ ನೀವೆಲ್ಲ ಇಲ್ಲಿ ತೆಗೀರಿ. ಪುಟ್ಟಿ ಆರಾಮ್ ನೀ ಕಾರ್ಯಕ್ಕೆ ಬಂದ್ರೆ ಹೋಗಿ. ಬಡ ಬಡ ಆರ್ಸ್ರಿ ಮನೆಗೆ ಹೋಗ್ಬೇಕು. ಯಪ್ಪ ನೀ ಚಮತ್ ಮಾಡ ಬಡ ಬಡ ಆರೋದು ತಗೋದ ಬಡ ಬಡ ತಗೋ. ಪುಟ್ಟಿ ಹುಷಾರಾಗಿ ಮುಳ್ಳಾಡ್ಸು. ಆರೋತಿ ಬಡ ಬಡ ತಗೋ ನೀನು. ಯಪ್ಪ ಬಡ ಬಡ ಚಮತ್ ಮಾಡು. ಅವನು ಯಾರು ಮಾತಾಡೋಲ್ರಲ್ಲ. ಯಾಕ ಏನಾಗಿದೆ? ಏನು ಮಾತಾಡವಲ್ರಿ. ಅಪ್ಪ ಪಾರ್ವತಿ ಪುಟ್ಟಿ ಅಪ್ಪ ಪಾರ್ವತಿ ಪುಟ್ಟಿ ಎಲ್ಲದ್ರಿ ಬರ್ರಿ, ಕಾಣಿಸ್ಬೇಡ್ರಿ, ಟೈಮ್ ಭಾಳ ಆಗೈತಿ. ಇದು ಆಟ ಆಡೋ ಟೈಮ್ ಏನು? ಅಪ್ಪ ಪಾರ್ವತಿ ಪುಟ್ಟಿ ಇದು ಆಟ ಆಡೋ ಟೈಮ್ ಅನ್ನು. ಎಲ್ಲಿದ್ರಿ? ಜಲ್ದಿ ಬರ್ರಿ. ಪಾರ್ವತಿ ಎಲ್ಲದ್ರಿ? ಬರ್ರಿ ಬರ್ರಿ, ಹುಡುಗಾಟ ಮಾಡಬೇಡ್ರಿ. ಅಪ್ಪ ಪುಟ್ಟಿ ಕಾಡ್ಸ್ಬೇಡ್ರಿ, ಎಲ್ಲಿದ್ರಿ? ಬೇಗ ಬರ್ರಿ. ಅಪ್ಪ ಪಾರ್ವತಿ ಪುಟ್ಟ ನೀವೆಲ್ಲ ನನ್ನ ಮಗ ಸೈನಿಕ ಅದಾನ, ಒಬ್ಬೊಬ್ಬರನ್ನ ಕೊಚ್ಚಿ ಹಾಕಿಬಿಡ್ತಾನ. ಮಾವರ ಜಾಸ್ತಿ ಏನೋ ಮಾತಾಡಕ್ ಹೋಗ್ಬೇಡ್ರಿ. ಶಿವ ಬಂದ್ಮೇಲೆ ಗೊತ್ತಾಗ್ತೈತಿ ಇವ್ರಿಗೆ ಮಾತ್ ಯಾವ್ದು ಒದಿಕ್ ಯಾವ್ದು ಅಂತ ಹೇಳಿ. ಗೊತ್ತಾಗ್ಲಿ ಅವ್ರಿಗೆ. ಏನ ಶಿವನ ಕರ್ಸ ಶಿವನಿಗೆ ಶಂಕ ಉದರ್ ನಾವ ಮಗ ಶಿವ ಅಂತೆ, ಶಿವ ಅಂತೆ, ಶಿವ ಅಷ್ಟೇ. ನಾವು ಕಳುವು ಮಾಡೋರು, ಕೊಲೆ ಮಾಡೋರು. ಆದ್ರ ಇವಳು ನೋಡಿದ ಮೇಲೆ ನನಗೆ ಇವಳು ಬೇಕು, ನಾ ಬಿಡಲ್ಲ. ಬೇಕು ಎಲ್ಲದ್ರಿಗೂ ಸಮ. ನೀ ಬೇಡ ನಾ ಬೇಡ, ಎಲ್ರು ತಗೋಣ ಅಷ್ಟ. ಏ ಹರಾಮ್ ಕೋರ್ ನನ್ ಮಕ್ಳ, ನಿಮಗಿನ್ನ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತ. ನನಗೇನಾರ ಪಿತ್ತ ನೆತ್ತಿಗೇರಿ ಜಾರ್ ಸೆದಿಗ್ ಹೋಗಿತ್ತೀನಿ ಮಕ್ಳ. ಹೆಣ್ಣಾಗಿ ನಿನಗೆ ಇಷ್ಟ? ಮೀಸೆ ಹೊತ್ತ ಗಂಡು ನನಗೆ ಅಷ್ಟು ಮಾಡ್ದ. ನಡಿಲೇ, ಇಂಥವ್ರು ಬಾಳ ಮಂದಿ ನೋಡಿನಿ. ಏ ಬೋಸುಡಿ ಮಕ್ಕಳ, ನೀವೇನಾದ್ರೂ ಕಚ್ಚೆ ಕಾರ್ಬಾರ ಮಾಡಿದ್ರೆ ಬಾಯ ಕಾಲ್ ಮರಿ ತೊಡಿತಿ. ಬಾರ್ಬೇ ಹೋಗೋಣ.
ಪುಟ್ಟಿ 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 ಅಣ್ಣ ರಾಜಿ ಆ ಕರಾಳ ಕತೆ ನೆನಪಿ ಬಂತ ನೆನಪಿ ಬಂತ ಸಂಚಿನಿಂದ ಹೊಂಚು ಹಾಕುತ್ತಿದ್ದ ಆ ವ್ಯಾಘ್ರಗಳ ಅಟ್ಟಹಾಸ ಭರ್ಜರಿಯಾಗಿ ಮುಂದುವರೆದಿತ್ತು. ಸುಂದರ ಸಂಸಾರ ಕೊಂದ ನರಹಂತಕರು. ಪುಟಿ ಪುಟ್ಟಿ 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 ಅದೇಳ ಪುಟ್ಟಿ ಪುಟ್ಟಿ ಮಾತಾಡ ಪುಟ್ಟಿ 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 ಶಿವ ಪುಟ್ಟಿ ಅದೇಳ ಪುಟ್ಟಿ ಎದ್ದೇಳ ಪುಟ್ಟಿ ಪುಟ್ಟಿ ಮಾತಾಡ ಪುಟ್ಟಿ ಪುಟ್ಟಿ ಮಾತಾಡ ಪುಟ್ಟಿ ಶಿವ ಪಾರ್ವತಿ ಲೇ ಎಲ್ಲದ್ರೇ ಬೋಸುಡಿ ಮಕ್ಕಳ ಎಲ್ಲೂ ಕಂಡಿರಿ. ನಾ ಇಲ್ದಾಗ ನಮ್ಮ ಅಪ್ಪನ್ನ ನನ್ನ ಮಗಳನ್ನ ಇಬ್ಬರು ಸಹಾಯ ಮಾಡಿದ್ರಲ್ಲ ಎಲ್ಲದ್ರಲ್ಲೇ ಬರ್ರಿ ಬರ್ಲೇ ಹೆಣ್ಣೆ ಸುಳೆ ಮಕ್ಕಳ ಬರ್ರಿ. ನಿಮ್ಮವ್ವ ನಿಮ್ಮ ಅಪ್ಪರಿಗೆ ಹುಟ್ಟಿಸಿದ್ರ ನಿಮ್ಮವ್ರ ಬರ್ಲಿ ಎಲ್ಲರೂ ಬರ್ರಿ ಬರ್ರೋ ಸೋಳೆ ಮಕ್ಕಳ ಲೇ ವ್ಯಾಘ್ರಗಳ ಮೋಸದಿಂದ ನನ್ನ ತಂದೆ ನನ್ನ ಮಗು ಕೊಂದ್ರಲ್ಲ ಎಲ್ಲತ್ರಲ್ಲ ಬರ್ರ ಒಬ್ಬೊಬ್ಬರ ಮುಕ್ಕನ್ನ ತೆಗಿತೀನಿ ಗಂಡು ಸಾಗಿದ್ದು ಬರಲ್ಲ ಬರ್ರ ಹೆಂಗಸರ ಎಲ್ಲಾದ್ರೆ ಬರಲ್ಲ ಇಲ್ಲದೆ ಬರಲ್ಲ ಬಾ ಬಾಲೆ ಬಾಲೆ ಬಾಲೆ
ಆಕಿ ಎಲ್ಲಿ ಅದಾಳ ನೋಡಂ ಬರ್ಲೆ. ಆಕಿಗೆ ಒಂದ್ ಗತಿ ಕಾಣಿಸ್ಬಿಡೋಣ. ಬರ್ಲಿ. ಬಿಡ್ಬಾರ್ಲೆ ಹಂಚ್ಕೊಂತಿದ್ರು ಬರ್ಲಿ. ಸರಿ ನಾನು ಸರಿ ಸರ್ಲಿ ನಾವಕ್ಕಿನ್ ಸರ್ಲಿ. ನೆನಪಿ ಬಂತೇನೋಲೇ, ನೆನಪಿ ಬಂತೇನೋಲೇ, ನೆನಪಿ ಬಂತೇನೋಲೇ. ಹಲೋ ಹಲೋ ಸಾಮ್ರಾಟ್. ಮತ್ತೇನಾಗಿರುತ್ತೆ? ಸತ್ತೋದ ಶಿವನಿಗೆ ಈ ದರ್ಶನ್ ಇವನ ಸಂಬಂಧಿಕನು ಸ್ನೇಹಿತನ ಇರ್ಬೋದು. ಅವನು ಇವರೆಲ್ಲರನ್ನೂ ಸಾಯಿಸಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡಕಂತ ಬಂದಾನ. ಶಿವನಿಗೆ ಸಾವ ಸರ್ ಸಾಧ್ಯನೇ ಇಲ್ಲ ಸರ್. ಸಾವಿನ ಬಾಗಿಲ ಮುಂದೆ ಇದ್ದ ಶಿವನ ಜೀವ, ಇಬ್ಬರ ವ್ಯಕ್ತಿಗಳಿಂದ ಶಿವನ ಜೀವ. ಈ ದಾರ್ಯಾಗ ಯಾಕೆ ಹೊಂಟಿಯೋ ಮರಯ್ಯ? ಈ ದಾರಿ ಬರಬರಿಲ್ಲ ಅನ್ಸಾಕತ್ತೈತಿ ನನಗ. ಏನ್ ಬಿಡೋ ಮರ, ಯಾವ ದಾರಿ ಹೋದ್ರಿ? ರಾಜೇಶ್ ಹೇಳೋದು ಕೇಳ, ಈ ದಾರಿ ಯಾಕೋ ಸರಿ ಅನ್ಸಾಕತ್ತಿಲ್ಲ. ನನಗೊಂಥರ ಭಯ ಆದಂಗ ಅನ್ಸಾಕತ್ತೈತಿ. ಪ್ಲೀಸ್ ದೋಸ್ತ, ಈ ದಾರ್ಯಾಗ ಹೋಗೋದು ಬ್ಯಾಡಪ್ಪ. ಪ್ಲೀಸ್ ಹೇಳೋದು ಕೇಳ ರಾಜೇಶ್. ಆಯ್ತಾಯ್ತು ತಗೋ. ಈ ಒಂಟಿ ದಾರಿಗೆ ಬರಬಾರ್ದಾಗಿತ್ತಪ್ಪ ನಾವು. ಏನಾಗಲ್ಲ ಮರಯ್ಯ, ಎಲ್ಲಿ ಹೋದ್ರಿನ ಊರು ಮುಟ್ಟತ್ತೀವಿ. ತಡಿ, ನನಗೆ ಹುಚ್ಚು ಬಂದಾವ್. ಅಲೋ ಮರಯ್ಯ, ಮೊದಲು ನನಗೆ ಅಂಜಿಕೆ ಬರೋದೈತಿ, ಅದ್ರೊಳಗ ನೀ ರೆಸ್ಟಿಗೆ ಬಂದವನೈತಿ. ಇರ್ಲಿ ಏನಾಗಲ್ಲ, ಧೈರ್ಯ ಐತಿಲ್ಲ ನಿನಗೆ? ಒಟ್ಟ ನಮಗರೆ ಅಂಜಿಕೆ ಬರೋದೈತಿ. ಇದೆಲ್ಲ ಅಯ್ಯೋ ನಮ್ಮ ರಾಜೇಶಿಗೆ ಹೇಳ್ರಿ, ಎಟ್ ಹೇಳ್ರಿ ಕೇಳಂಗಿಲ್ಲಪ್ಪ. ನಮಗರಿ ಕೆಟ್ಟ ಅಂಜಿಕೆ ಬರಾಕತೈತಿ. ಇವ್ ನೋಡಿದ್ರಿ ಒಂದಕ್ಕೆ ಹೊಂಟಿದಾನ. ಛೇ 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 ಛೇ. ರಾಜೇಶ ಬೇಗ ಬಾ. ಬಂದ್ ಸ್ವಲ್ಪ ನಿಲ್. ಏನೋ ಸೌಂಡ್ ಕೇಳಿಸ್ಕೊತದಲ್ಲ. ಸಿದ್ದು, ಇದೇನೋ ಸೌಂಡ್ ಕೇಳಿಸ್ಕೊತಲ್ಲ, ಏನಿಲ್ಲಿ? ರಾಜೇಶ, ಎಲ್ಲಿ ಸೌಂಡ್ ಇಲ್ಲ ಏನಿಲ್ಲ. ಬಾರು ಮರಯ್ಯ, ಮೊದಲು ಮನಿಗೆ ಹೋಗುನು ಬಾ. ಇಲ್ಲಿ ಏನೋ ಆಯ್ತು, ಏನೋ ಸೌಂಡ್ ಬಾಯ್ ನೋಡುನು.
ದೋಸ್ತ ಬ್ಯಾಡ ಹೋಗುಣ ಬಾ ಮನಿಗೆ. ನನಗಂತೂ ಅಂಜಿಕ್ ಬರಾಕತ್ತೈತಿ. ಬೇಗ ಬಾರು ಮರ ನೀನ, ನಮ್ಗೆ ಅಂಜಿಕ್ ಬರತೈತಿ. ಬೇಗ ಬಾ ನೋಡು. ಮತ್ತೆ ಈಗ ಬಾ ಹೋಗುನ್ ಬಾ ಬಾ. ಈಗ ಬಾ ಬಾ ಬಾ. ಇಲ್ಲಿ ಏನೋ ಐತಿ, ಏನೋ ಐತಿ ಬಾ ಇಲ್ಲಿ. ಏನ್ ಮರಯ್ಯ ಅಲ್ಲಿ ಏನಿಲ್ಲ, ಬಾ ಹೇಳ್ತಾನೆ ಮನಿಗೆ ಹೋಗೋಣ. ಸುಮ್ಮರು ನಂಗೆ ಆಗಳ ಏನೋ ತಂದು ಕೇಳ್ತೈತಿ. ನಿನಗೆ ಹಂಗ ಕೇಳಿಸ್ತೈತಿ ಅದು. ಬಾ ಮುಂದೆ ಹೋಗುನ್ ಬಾ ಮುಂದೆ. ಬೇಡ ಬಾ ಮರಯ್ಯ. ಅಕ್ಕ ಅಲ್ಲಿ ನೋಡಲ್ಲಿ, ಅಲ್ಲಿ ಏನೈತಿ ನೋಡು. ಅಲ್ಲೇನ್ ಇರ್ತೈತಿ, ಬರೀ ಕರ್ಗ ಏನ್ ಕಾಣಿಸ್ತೈತಿ. ಬಾರೋ ಮರ ಹೋಗುನು ಬಾ. ಇನ್ನೊಂದ್ ಸ್ವಲ್ಪ ಮುಂದೆ ಬಾ, ಇನ್ನೊಂದ್ ಸ್ವಲ್ಪ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಬಾರೋಪ ಹೋಗುನು. ಎಷ್ಟ್ ಸರಿ ಹೇಳೋದು ನಿನಗ? ಒಮ್ಮೆ ಹೇಳ್ರೆ ತಿಳಿತೈತಿ ಇಲ್ಲೋ? ಎಷ್ಟ್ ಸರಿ ಹೇಳ್ಬೇಕು ನಿಂಗ? ಏನಾಗಲ್ಲ ಮರ, ನೋಡ್ಬೇಕು. ಏನಿದು ತಿಳ್ಕೊಬೇಕಿಲ್ಲ. ಬಾ ಬಾ ಬಾರೋಪ ಹೋಗುನು ಬಾ. ಸ್ವಲ್ಪ ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ದೋಸ್ತ ಏನದ? ಬೈಲಿ ನೋಡಿ, ಕೂದಲಲ್ಲಿ ಹೊಂಟೈತಿ. ಮೊದಲ ದೋಸ್ತ ದವಾಖಾನೆ ಕೂರ್ಸೋಣ ಬಾ. ತಗೊಂಡೋಗಿ ನೀ ಅಲ್ಲಿ ಕೈ ಹಿಡಿನ ಕಾಲು ಹಿಡಿತೀನಿ. ಹಿಡಿ ಬಂದು. ಶಿವನ ಮುಖ ಸಂಪೂರ್ಣವಾಗಿ ಗಾಯಗೊಂಡಿದ್ದರಿಂದ ಸರ್, ಹೇಗಾದ್ರೂ ಮಾಡಿ ಪೇಷಂಟ್ ಉಳಿಸ್ಕೊಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನಾನು ಪೇಷಂಟ್ ನೋಡಿದ್ದೆ. ಸಿಂಹ, ಚಿರತೆ, ನಾಯಿ, ನರಿಗಳು ಅಷ್ಟೊಂದು ಗಾಯ ಮಾಡೋಲ್ಲ. ಯಾರೇ ನರಹಂತಕರು ಭಯಾನಕವಾಗಿ ಹೊಡೆದಾರ. ಈ ವ್ಯಕ್ತಿದು ಡಬಲ್ ಗುಂಡಿಗೆ ಇರಬಹುದು, ಅದಕ್ಕೆ ಬದುಕಿದ್ದಾನೆ. ಸರ್, ಈಗ ಪೇಷಂಟ್ ಪರಿಸ್ಥಿತಿ ಹೇಗಿದೆ ಸರ್? ಸ್ವಲ್ಪ ಜೀವ ಇದೆ. ನೀವು ಕರ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿದ್ರು ಸತ್ತು ಹೋಗ್ತಿದ್ದ. ಆ ರಾಕ್ಷಸರು ಮುಖಕ್ಕೆ ಬಲವಾಗಿ ಹೊಡೆದಿದ್ದರಿಂದ ಅವನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕು. ಆದರೆ ಜೀವ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸರ್, ಅವ್ನು ಯಾರು ಅಂತ ನಮಗೂ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ನ ಜೀವ ಉಳಿಸಿ ಸರ್. ಸರ್, ಫಸ್ಟ್ ಆಫ್ ಆಲ್ ಯಾರು ಇದಕ್ಕೆ ಒಪ್ಪಲ್ಲ. ಜೀವದ ಬೆಲೆ ನನ್ಗೆ ಗೊತ್ತು. ಅದಕ್ಕೆ ಹಿಂದೆ ಮುಂದೆ ನೋಡದೆ ನಾ ಪೇಷಂಟ್ ಅನ್ನ ಅಡ್ಮಿಟ್ ಮಾಡಿಕೊಂಡೆ. ಸರ್, ಎಲ್ಲ ನಿಮ್ಮ ದೊಡ್ಡ ಗುಣ. ನಿಮ್ಮ ಪ್ರಯತ್ನ ನೀವು ಮಾಡಿ, ಮುಂದಿನದನ್ನ ಆ ದೇವ್ರಿಗೆ ಬಿಡೋಣ. ಒಂದು ಚೆನ್ನಾಗಿರೋ ರೂಪನ್ನ ಕೊಡೋಕೆ ಟ್ರೈ ಮಾಡ್ತೇನೆ. ನೋಡೋಣ ಏನಾಗುತ್ತೆ ಅಂತ. ನಾವು ಪ್ರಯತ್ನಕ್ಕೆ ಮೀರಿ ಕೆಲಸ ಮಾಡ್ತೀವಿ. ವೈದ್ಯವೋ ನಾರಾಯಣೋ ಹರಿ. ನಮಸ್ಕಾರ. ಆಪರೇಷನ್ ಸಕ್ಸೆಸ್. ಶಿವನ ತಂದೆ, ಶಿವನ ಹೆಂಡತಿ, ಶಿವನ ಮಗಳು. ಹಾಗಾದ್ರೆ ಈ ಶಿವನೇ ದರ್ಶನ. ದರ್ಶನ ಅವನ್ ಬರೋ ಸ್ಪೀಡ್ ಹೇಗಿರುತ್ತೆ ಬಾಸ್? ಅವನ್ ಹೆಂಗಿದಾನೆ ಬಾಸ್? ಅವನ ಕಚ್ಚಾಗ್ಬಿಡ್ತೀವಿ. ಲೋಫರ್ ನನ್ನ ಮಗನೆ. ಶಿವ, ಶಿವ ಅಂದ್ರೆ ಯಾರು? ದೇವ್ರ ರೂಪದಲ್ಲಿರೋ ಶಿವ ಅವ. ನಾವೆಲ್ಲ ಉಳಿಬೇಕಂದ್ರ ಅವನ ಇನ್ನ ಮುಂದೆ ನೋಡೋಣ ಜಡ್ಜ್ ಆಗ್ಬಿಡ್ಬೇಕು. ಮುಖ ಜಡ್ಜ್ ಆಗ್ಬೇಕು ಅಷ್ಟೇ.
ಏ ಅವ ಬರಕತ್ರ ಗಾಳಿ ಬಿರುಗಾಳಿ ಇದ್ದಂಗ ಅವನು ಹೊಡ್ತ ಹುಡುಗು ಸಿಡ್ಲು ಇದ್ದಂಗ ಅಂತವ್ನ ಇವತ್ತು ನಾವ್ ಎತ್ಬೇಕು. ಬರ್ಲೇ ಇಲ್ಲ ರೆಡಿಯಾಗಿ. ಡೇಂಜರ್, ಕೆಟ್ಟವರನ್ನ ಮಟ್ಟ ಹಾಕುವ ಸೋಲ್ಜರ್. ಒಂಟಿ ದಾರಿಯಲ್ಲಿ ನಡೆಯೋ ಆನೆ ಮದ್ದಾನೆ. ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಕತ್ತರಿಸೋ ಮದ್ದಾನೆ. ನೀವು ನನಗ ಭಾಳ ಉಪಕಾರ ಮಾಡಿರಿ. ಸಾಯೋ ಜೀವ ಉಳಿಸಿದ್ರಿ, ನನಗಿರೋಕೆ ಆಸರೆ ಕೊಟ್ರಿ. ನಾನು ಮಾಡೋ ನಾಟಕಕ್ಕೆ ನೀವು ಸಪೋರ್ಟ್ ಮಾಡಿದ್ರಿ. ನಿಮಗೆ ಹೆಂಗ ಧನ್ಯವಾದ ಹೇಳ್ಬೇಕಂತ ನನಗೆ ಗೊತ್ತಾಗವಲ್ದು. ನನಗೆ ಭಾಳ ಉಪಕಾರ ಮಾಡಿರಿ. ಶಿವ, ನೀನೊಬ್ಬ ವ್ಯಕ್ತಿಯಲ್ಲ, ನಮ್ಮ ದೇಶ ಕಾಯೋ ಸೈನಿಕ. ಹೌದು ಶಿವ, ಕೆಟ್ಟವರು ಗಡಿ ಭಾಗದಲ್ಲಿ ಅಷ್ಟೇ ಇಲ್ಲ, ಒಳಗೂ ಇದ್ದಾರೆ. ಅಂಥವ್ರನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿರೋ ಮಹಾಪುರುಷ ನೀನು. ನಿನಗ ನಮ್ಮ ಸಪೋರ್ಟ್ ಯಾವತ್ತೂ ಇದೆ ಶಿವ. ದರ್ಶನ, ಈ ಜೀವ ಇದ್ರ ನಿಮ್ಮನ್ನ ಮತ್ತೆ ಬಂದು ನೋಡ್ತೀನಿ. ಹುಷಾರಾಗಿ ಯುದ್ಧ ಮಾಡು ಶಿವ. ಸ್ನೇಹಿತರ, ನಾ ಯುದ್ಧ ಮಾಡ್ಬೇಕಾದ್ರ ನನ್ನ ರುಂಡ ಕಟ್ಟಾದ್ರು ಈ ತಲೆ ನೋಡೋದು ಆಕಾಶನ, ಭೂಮಿ ನೋಡೋ ಚಾನ್ಸೇ ಇಲ್ಲ. ಯಾಕಂದ್ರ ಭಯಪಟ್ಟು ಬೆಂಗ್ ತೋರ್ಸೋಗೋ ಜಾಯಿಮಾನ ನಂದಲ್ಲ. ದೋಸ್ತ್ರ, ನಾ ಹೋಗ್ತೀನಿ, ನಾ ಹೋಗ್ತೇನೆ. ಈ ಪಿಸ್ತೂಲ್ಗೆ ರಶ್ ಸಿಕ್ಕಂಗೈತೆ ನೋಡ್ಲಿ ತಮ್ಮ. ಅವ್ರನ್ನ ಸಾಯಿಸೋದಕ್ಕಿಂತ ಆ ಶಿವ ದರ್ಶನ ಸಾಯಿಸಿದ್ರ ಅಂದ್ರೆ ಅದ್ರ ಮಜ್ಜನೇ ಬೇರೆ ನೋಡ್ರಲ್ಲ ತಮ್ಮ. ನಾನಂತೂ ಫುಲ್ ಖುಷಿ ಆಗ್ಬಿಡಿದ್ರು ನೋಡಪ್ಪ.
ಎಲ್ಲಾನು ಹೊಡ್ದನ್ಲೇ ಬಿಡ್ಬಾರ್ದು ಅವಂಗ. ಅವನು ಮಾತ್ರ ಬಿಡ್ಬಾರ್ದು. ಹೆಂಗ್ ಹೊಡಿಬೇಕಂದ್ರ ನರಕ ನರಕ ತೋರಿಸ್ಬೇಕು. ಲೇ ಬೋಸಡಿ ಮಕ್ಕಳ, ನನ್ನ ಹೆಂಡತಿ ಕೊಂದ್ರಿ, ನನ್ನ ಮಗನ್ ಕೊಂದ್ರಿ, ನನ್ನ ತಂದೆ ಕೊಂದ್ರಿ, ಈಗ ನನ್ ಕೊಲ್ತ್ರಿ ಮಕ್ಕಳ. ನಿಮ್ಮ ಮಕ್ಕಳು ನರತೈತೇನ್ಲಿ ಬೋಸಡಿ ಮಕ್ಕಳ. ಬರ್ಲೆ ದಮ್ಮಿದ್ರ ಒಬ್ಬೊಬ್ಬರ ಅಡ್ಡಡ್ಡ ಕತ್ತರಿಸ್ತೀನಿ. ಟೈಮ್ ಬಂದೈತೀಗ, ಬಂದೈತೀಗ. ಬರ್ಲೆ ಬರ್ರಿ. ಏ ಮಗನ, ನಿನ್ ಫ್ಯಾಮಿಲಿ ಕೊಂದಂಗು ಇನ್ನು ಕೊಲ್ಲಕ್ಕೇನತ್ಲಿ ನಿಮ್ ಕಡೆ. ನಾ ಸಾಯಕ್ ರೆಡಿ, ನೀವ್ ರೆಡಿ ಆಗ್ರಿ ಮಕ್ಕಳ. ಎಲ್ಲದಕ್ಕೆ ರೆಡಿ ಆಗಿ ಬಂದಿನ್ಲಿ. ಈ ಶಿವ ದರ್ಶನ ಇವತ್ ನಿನ್ ಅಣ್ಣ ಹತ್ತು ಮಗನ. ಹೆಂಗ್ ಬಿದ್ದಾನವ, ನಮ್ಮ ಸಮಾಧಿ ಮಾಡ್ತಾನಂತೀವ. ಬಿದ್ದಿದ್ ನೋಳೆ, ಬಿದ್ದಿದ್ದ ಹೆಂಗ ಬಿದ್ದಾನ. ಏನಾದ್ರಲ್ಲ ಲೇ ಬೋಸುಡಿ ಮಕ್ಕಳ, ಕಲ್ಲು ತಗೊಂಡ್ ಕಾಚಾ ಕಾಚಾ ಜಜ್ಜಿದ್ರು. ಈ ಗುಂಡಿಗೆ ಸತ್ತಿಲ್ಲ. ಈಗ ಈ ಎಳಮತಿ ಸಾಯ್ತಿನ ಮಕ್ಕಳ ಸಾಧ್ಯ ಇಲ್ಲ. ಇದು ಶಿವನ ಗುಂಡಿಗೆ ಐತಿ. ಆ ಶಿವ ಎಷ್ಟು ಸತ್ಯ ಐತಿ ಈ ಭೂಮಿ ಮೇಲೆ. ನಿಮ್ಮಂತ ಲೋಪರ್ ಸುಳ ಮಕ್ಕಳು ಕೊಲೆ ಮಾಡೋದು ಅಷ್ಟ ಸತ್ಯ ಐತಿ. ಇವ ಕಲಿಯುಗದ ಶಿವಕನು ಶಿವ ದರ್ಶನ. ಬರಲೇ ರಂಡಿ ಗುಟ್ಟಿದ ಮಕ್ಕಳ. ಬಿಡಬಾರ್ದು ಇವನ್ನ, ಬಗ್ಗಿಸ್ ಊಟ ನಂಬಲೆ. ನಮ್ಮ ಅಪ್ಪನ್ನ, ನನ್ನ ಮಗಳನ್ನ, ನನ್ನ ಹೆಂಡತಿನ ಎಲ್ಲರೂ ಕೊಂದ ಈ ನನ್ನ ಮಕ್ಕಳಿಗೆ ಇವತ್ತು ತರಕ ಸಿಕ್ತು, ಮುಕ್ತಿ ಸಿಕ್ತು. ನಮ್ಮವ್ರಿಗೆ ಮುಕ್ತಿ ಸಿಕ್ತು. ನನಗೆ ಸಮಾಧಾನ ಆಯ್ತು. ಎಲ್ಲರಿಗೂ ಶಾಂತಿ ಸಿಕ್ತು. ನಮ್ಮವ್ರಿಗೆಲ್ಲರಿಗೂ ಶಾಂತಿ ಸಿಕ್ತು. ಹಲೋ ಶಿವ, ಈ ಪಾರ್ವತಿಗೆ ತಕ್ಕ ಪತಿ ಅಂದ್ರ ನೀನ ನೋಡು. ಶಿವ, ನೀನೇನ್ ಜಾಸ್ತಿ ಯೋಚನೆ ಮಾಡ್ಬೇಡ. ಮಾವ, ಮಗು, ನಾನು ಎಲ್ಲರೂ ಆರಾಮದೀವಿ. ನೀ ಆರಾಮಿದ್ರ ನಾವು ಆರಾಮಿದ್ದಂಗ. ಶಿವ, ಐ ಲವ್ ಯು. ಹಾ, ನೀ ಭಾಳ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ಪಾರ್ವತಿ ಅಂಥೇಳಿ ಒಂದ್ಸತಿ ಕರೆದ್ರೆ ಸಾಕು. ನೀ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ.
ರೆಸ್ಟ್ ಮಾಡ್ರಿ ಸರ. ತಗೋ, ನಾನು ನಿನಗೆ ಕೊಡತ್ತೀನಿ, ತಗೋ. ಈ ಗನ್ನ ನೀನು ದುಷ್ಟರ ಸಂಹಾರಕ ಯೂಸ್ ಮಾಡ್ತೀವಿ ಅಂತ ನನಗೆ ಗೊತ್ತೈತಿ. ತಗೋ, ಯಾಕಂದ್ರೆ ನೀನು ನಮ್ಮ ದೇಶನ ಕಾಯೋ ಸೈನಿಕ ಅದಿ. ನಾ ಕೊಡತ್ತೀನಿ, ತಗೋ. ಹಲೋ ಸಾಮ್ರಾಟ. ಹಲೋ ಸರ್. ಹೋದ ಕೆಲಸ ಏನಾಯ್ತು? ಈ ನನ್ನ ಮಕ್ಕಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ಬುಲೆಟ್ ವೇಸ್ಟ್ ಮಾಡೋದಕ್ಕಿಂತ ಒಬ್ಬೊಬ್ಬರನ್ನ ಅರ್ಥ ಹೊಡೆದು ಸಾಯ್ಬಿಡ್ದನ್ರಿ. ಈಗ ನಮ್ಮ ಸಿಟಿ ಶಾಂತವಾಗಿರುತ್ತೆ ಸರ್. ಒಟ್ಟಿನಲ್ಲಿ ಈ ಜಗತ್ತಿನಾಗ ಅಂಡರ್ ವರ್ಲ್ಡ್ ಅನ್ನೋದು ನಾಶವಾದ್ರ ಅವತ್ತ ಈ ಮಾನವ ಕುಲಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗ. ಸರ, ಶಿವದರ್ಶನ ಇದ್ರೆ ಮುಗೀತ್ರಿ. ಕೆಟ್ಟೋರ್ಗೆ ಪಾತಾಳ ಗ್ಯಾರಂಟಿ ರೀ. ಸಾಮ್ರಾಟ, ನೀನು ದೇವ್ರನ್ನ ನಂಬತಿ ಅಂದಂಗಾತು. ಆದಷ್ಟು ಬೇಗ ಸ್ಟೇಷನ್ಗೆ ಬಾ. ಶಿವ, ದರ್ಶನ್, ನಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇದ್ದೇ ಇರುತ್ತೆ. ಆಲ್ ದಿ ಬೆಸ್ಟ್. ಕೊಲೆ ಮಾಡೋ ಈಕಿನ್ನ ಮುಗಿಸ್ಬಿಡೋ ಈಕಿನ್ನ.